ಎಲ್ಲರನ್ನು ನೋಡುವಾಗ ಏನೋ ಒಂದು ಉಲ್ಲಾಸ ಆಗ್ತದೆ, ಸಂತೋಷ ಆಗ್ತದೆ. ಯಾಕೆಂದ್ರೆ ಎಲ್ಲರ ಮುಂದೆಲ್ಲೂ ನಗು ಕಾಣಿಸ್ತಾ ಇದೆ. ಏನ್ ಕಾರಣ ಇರ್ಬೋದು? ಇಷ್ಟರಂತ ಸಂತೋಷವಾಗಿಲ್ಲ. ಓಕೆ, ಖಂಡಿತ ದೇವರ ನಾಮ ಸ್ತೋತ್ರವಾಗಲಿ. ದೇವರು ಮತ್ತೊಂದು ಆವೃತ್ತಿ ಆತನು ಸತ್ತು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಂಬಿ ನಾವೇನ್ ಮಾಡಿದ್ದೇವೆ? ಸಂತೋಷವಾಗಿದ್ದೇವೆ. ಏನಕ್ಕೆ ಸಂತೋಷ? ಯಾವ ವಿಷಯದಲ್ಲಿ? ಪುನರುತ್ಥಾನವಾದಂತ ಸಂತೋಷವಾಗಿದ್ದೇವೆ. ನಮ್ಗೆ ಆ ಪುನರುತ್ಥಾನ ಏನ್ ಕೊಟ್ಟಿದೆ? ರಕ್ಷಣೆಯನ್ನು ಕೊಟ್ಟಿದೆ. ಅದಕ್ಕೋಸ್ಕರವಾಗಿ ನಾವು ಈ ಉದಯ ಕಾಲದಲ್ಲಿ ಸಂತೋಷವಾಗಿದ್ದೇವೆ. ಕಳೆದ ಫ್ರೈಡೆ ನಮ್ಮೆಲ್ಲ ಸಹೋದರರು ಕರ್ತನ ಒಂದು ಮರಣದ ನಿಮಿತ್ತವಾಗಿ ಅನೇಕರು 7 ಜನರು ದೇವರ ವಾಕ್ಯವನ್ನ ಹಂಚಿಕೊಂಡಿದ್ದಾರೆ. ನಿಜವಾಗ್ಲೂ ದೇವರ ಆತ್ಮನ ಅವರೊಟ್ಟಿಗೆ ಮಾತನಾಡಿ ದೇವರ ವಾಕ್ಯದಲ್ಲಿ ಅವರು ಅಭಿವೃದ್ಧಿಗೊಳ್ಳಿಕ್ಕೆ ಆಗುವಂತೆ ದೇವರು ಸಹಾಯ ಮಾಡ್ತಾನೆ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿ ಕ್ರಿಸ್ತನ ಪುನರುತ್ಥಾನ. ಓಕೆ, ಕ್ರಿಸ್ತನ ಪುನರುತ್ಥಾನ ಇಡೀ ಲೋಕವು ಅದು ಆಚರಣೆ ಮಾಡುವಂತದ್ದಾಗಿದೆ. ಆದ್ರೆ ವರ್ಷಕ್ಕೆ ಒಂದಾವರ್ತಿ ಮಾತ್ರ ಆತನನ್ನ ಆರಾಧಿಸುವಂತದ ಅಥವಾ ಪ್ರತಿನಿತ್ಯವೂ ದೇವರನ್ನ ಆರಾಧಿಸುವಂತದ? ಲೋಕ ವರ್ಷಕ್ಕೆ ಒಂದಾವರ್ತಿ ಆರಾಧನೆ ಮಾಡುತ್ತೆ. ಇಡೀ ಲೋಕ ಕ್ರೈಸ್ತರಾದ ನಮ್ಗೆ ಪ್ರತಿದಿನವೂ ಅದು ಆರಾಧನೆ. ಆದ್ರೆ ಲೋಕಕ್ಕೆ ಗೊತ್ತಾಗುವಂಥದ್ದು ಒಂದೇ ದಿನ. ಅದು ಯಾವುದು? ಇಷ್ಟ. ಯೇಸು ಸ್ವಾಮಿ ಎದ್ದಂತ ದಿನ ಮಾತ್ರ ಅವರಿಗೆ ಗೊತ್ತಿರ್ತದೆ. ನೀವ್ ಯಾರನ್ನಾದ್ರೂ ಕೇಳಿ, ಇವತ್ತು ಏನ್ ಹೇಳ್ತಾರೆ? ಕ್ರೈಸ್ತರ ಹಬ್ಬ ಅಂದ್ರೆ ಯೇಸು ಸ್ವಾಮಿ ಸತ್ತು ಮತ್ತೆ ಎದ್ದಿದ್ದಾನೆ ನೋಡ್ರಿ. ಅನ್ಯರ ಬಾಯಲ್ಲಿ ಸಹ ಕ್ರಿಸ್ತನ ಎದ್ದಿದ್ದಾನೆ ಎಂಬುದಾಗಿ ಅವರ ಬಾಯಲ್ಲಿ ಬರುವಂತದ್ದು. ಹಾಗಾದ್ರೆ ಈ ದಿನ ನಾವು ಕ್ರಿಸ್ತನ ಪುನರುತ್ಥಾನವು ಅದು ಯಾವ ರೀತಿಯಾಗಿ ನಮಗೆ ಅದು ಉತ್ತೇಜನವನ್ನ ಕೊಡುತ್ತೆ ಎಂಬುದಾಗಿ ನೋಡುವುದಾದ್ರೆ, ಕ್ರಿಸ್ತನ ಪುನರುತ್ಥಾನವು ಕ್ರೈಸ್ತತ್ವದ ಒಂದು ಕೇಂದ್ರ ತಿರುವಾಗಿದೆ ಎಂಬುದಾಗಿ. ಕೇಂದ್ರ ತಿರುವು ಎಂದ್ರೆ ಮುಖ್ಯವಾದಂತ ಒಂದು ಸಾರ ಅಥವಾ ಸತ್ವ ಎಂಬುದಾಗಿ ನಾವು ನೋಡುವಂತರಾಗ್ತದೆ. ಪುನರುತ್ಥಾನವು ಸುವಾರ್ತೆಯ ಒಂದು ಕೇಂದ್ರ ಬಿಂದುವಾಗಿದೆ ಎಂಬುದಾಗಿ ನಾವು ನೋಡುವಂತರಾಗ್ತದೆ. ಮರಣದ ನಂತರ ನಮ್ಮ ಜೀವನವು ನಿರೀಕ್ಷೆಯ ಮೇಲೆ ತಲಾಹದಿಯಾಗಿದೆ. ಅಂದರೆ ಪುನರುತ್ಥಾನದ ಸಂದೇಶವು ದೇವ ಜನರಿಗೆ ಅದೇನಾಗಿದೆ? ಒಂದು ನಿರೀಕ್ಷೆ ಆಗಿದೆ. ಕ್ರಿಸ್ತನ ಪುನರುತ್ಥಾನವು ನಂಬಿದವರಿಗೆ ಒಂದು ನಿರೀಕ್ಷೆ. ಯಾವ ನಿರೀಕ್ಷೆ? ಮತ್ತೆ ನಾನು ದೇವರು ಬಂದು ನನ್ನನ್ನ ಕರೆದುಕೊಂಡು ಹೋಗ್ತಾನೆ ಎಂಬ ಒಂದು ನಿರೀಕ್ಷೆ ನನ್ನಲ್ಲಿ ಇರುವಂತದ್ದಾಗಿದೆ. ಅದಕ್ಕೆ ಕ್ರೈಸ್ತರಾದಂತ ನಮಗೆ ಈ ಪುನರುತ್ಥಾನವು ಒಂದು ನಿರೀಕ್ಷೆಯನ್ನ ಅದು ಸೃಷ್ಟಿಸುವಂತದ್ದಾಗಿದೆ. ನಿರೀಕ್ಷೆ ಎಂಬುದಾಗಿ ನೋಡುವಾಗ ಕಾಯುವಂಥದ್ದು ಅಥವಾ ಆಸೆಯಿಂದ ಎದುರು ನೋಡುವಂಥದ್ದು. ನಿರೀಕ್ಷೆ ಅದನ್ನ ಕಾಯಬೇಕು ಮತ್ತೆ ಎದುರು ನೋಡುವಂತವರಾಗಿದೆ. ಈಗ ನಮ್ಗೊಂದು ನಿರೀಕ್ಷೆ ಇದೆಯಲ್ಲ, ಕ್ರಿಸ್ತನ ಬರ್ತಾನೆ ಮತ್ತೆ ನನ್ನನ್ನ ಕರೆದುಕೊಂಡು ನಾವು ಕಾಯುವಂತರಾಗಿದ್ದು. ನಿರೀಕ್ಷೆ ಜೊತೆಯಲ್ಲಿ ನಮ್ಮ ಕಾಯುವಿಕೆ ಕೂಡ ಅದು ಪ್ರಾಮುಖ್ಯವಾದಂಥದ್ದು ಎಂಬುದಾಗಿ ನೋಡುವಂತರಾಗಿದೆ. ಪುನರುತ್ಥಾನವು ಕ್ರಿಸ್ತನನ್ನು ಇತರ ಎಲ್ಲ ಧಾರ್ಮಿಕ ನಾಯಕರುಗಳಿಂದಲೂ ಮತ್ತು ಧರ್ಮಗಳಿಂದ ಹಾಗೂ ಪ್ರಾಮುಖ್ಯತೆಯನ್ನು ಪಡೆಯುವಂತೆ ಮಾಡಿದೆ ಎಂಬುದಾಗಿ ನಾವು ನೋಡ್ತೇವೆ. ಯಾವ ಧರ್ಮಗಳಲ್ಲೂ ಸಹ ಈ ಪುನರುತ್ಥಾನ ಎಂಬುದಾಗಿ ನಾವು ನೋಡುತ್ತಿಲ್ಲ. ನೀವು ಯಾವುದೇ ಧರ್ಮ ತಗೊಳ್ಳಿ, ಎಲ್ಲ ಧರ್ಮದ ಆಚಾರ ವಿಚಾರಗಳನ್ನ ನೀವು ನೋಡಿ, ಆದ್ರೆ ಆ ಧರ್ಮಗಳಲ್ಲಿ ಮತ್ತೊಂದು ಆವೃತ್ತಿ ಪುನರ್ಜನ್ಮ ಪಡೆದಿದ್ದಾರೆ ಎಂಬುದಾಗಿ ಎಲ್ಲೂ ಇಲ್ಲ. ಆದ್ರೆ ಸತ್ಯವೇದದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ಒಪ್ಪನೆ ಮಾತ್ರ ನಿಜವಾದ ದೇವರು. ಆತನು ಸತ್ತು 3ನೇ ದಿನದಲ್ಲಿ ಆತನು ಎದ್ದನು ಎಂಬುದಾಗಿ ನಾವು ಅದನ್ನ ನೋಡುವಂತರಾಗಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನದ ಕುರಿತಾಗಿ ನಾವು ನೋಡುವಾಗ ಸುಮಾರು 100ಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಬರೆಯಲ್ಪಟ್ಟಿರುವಂತದನ್ನ ನಾವು ನೋಡ್ತೀವಿ. ಪುನರುತ್ಥಾನ ಎಂಬುದಾಗಿ ನೋಡುವಾಗ 100ಕ್ಕಿಂತಲೂ ಹೆಚ್ಚಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಈ ಪುನರುತ್ಥಾನ ಅಥವಾ ಈಸ್ಟರ್ ಎಂದ್ರೆ ಕ್ರಿಸ್ತನ ಪುನರುತ್ಥಾನವಾಗಿದೆ ಎಂಬುದಾಗಿ ನಾವು ಹೇಳಬೇಕಾದ್ರೆ
ಇದರ ಅರ್ಥ ಏನು ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತನ ಮರಣವನ್ನ ಜಯಿಸಿ ಬಂದ ದಿನವನ್ನ ನಾವೇನ್ ಮಾಡ್ತೇವೆ? ಪುನರುತ್ಥಾನ ಅಥವಾ ಈಸ್ಟರ್ ಎಂಬುದಾಗಿ ನಾವು ಆರಾಧನೆ ಮಾಡುವಂತರ. ಯೇಸು ಸ್ವಾಮಿ ಎದ್ದು ಬಾರದೆ ಹೋಗಿದ್ರೆ ಈ ದಿನ ನಾವು ಈ ರೀತಿಯಾಗಿ ಕೂಡಿ ನಾವು ದೇವರನ್ನ ಆರಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಮಗೊಂದು ನಂಬಿಕೆ ಇದೆಯಲ್ಲ, ನಮಗೊಂದು ನಿರೀಕ್ಷೆ ಇದೆ. ಯೇಸು ಸ್ವಾಮಿ ನನಗೋಸ್ಕರವಾಗಿ ಸತ್ತನು, ಉಣ್ಣಲ್ಪಟ್ಟನು, ಮೂರನೇ ದಿನ ಆತನು ಎದ್ದನು ಎಂಬುದಾಗಿ. ಹಾಗಾದ್ರೆ ನನ್ನೊಟ್ಟಿಗೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ದಯಮಾಡಿ ವಚನ 1ರಿಂದ 10ನೇ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮುಗ್ದಲದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾ ಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾವವು ಮಿಂಚಿನಂತೆ ಇತ್ತು, ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿ ಇಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಆತನ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಲಾಯಕ್ಕೆ ಹೋಗುತ್ತಾನೆ, ಅಲ್ಲಿ ಆತನನ್ನು ಕಾಣುವಿರಿ ಎಂದು ತಿಳಿಸಿರಿ. ನಾನು ನಿಮಗೆ ಹೇಳಿದ್ದೇನೆ, ನೋಡಿರಿ ಎಂದು ಹೇಳಿದನು. ಅವರು ಭಯದಿಂದಲೂ ಮಹಾ ಸಂತೋಷದಿಂದಲೂ ಬೇಗ ಸಮಾಧಿಯ ಬಳಿಯಿಂದ ಹೊರಟು ಆತನ ಶಿಷ್ಯರಿಗೆ ತಿಳಿಸುವುದಕ್ಕೆ ಓಡಿ ಹೋದರು. ಆಗ ಯೇಸು ಅವರ ಎದುರಿಗೆ ಬಂದು, ನಿಮಗೆ ಶುಭವಾಗಲಿ ಅಂದನು. ಅವನ ಹತ್ತಿರಕ್ಕೆ ಬಂದು ಆತನ ಪಾದಗಳನ್ನು ಹಿಡಿದು ಆತನಿಗೆ ನಮಸ್ಕಾರ ಮಾಡಿದರು. ಯೇಸು ಅವರಿಗೆ, ಹೆದರಬೇಡಿರಿ, ನನ್ನ ಸಹೋದರರ ಬಳಿಗೆ ಹೋಗಿ ಅವರು ಗಲಿಲಾಯಕ್ಕೆ ಹೋಗಬೇಕೆಂದು ಹೇಳಿರಿ, ಅಲ್ಲಿ ನನ್ನನ್ನು ನೋಡುವರು ಎಂದು ಹೇಳಿದನು. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 5 ಮತ್ತೆ 6ನೇ ವಚನವನ್ನ ನಾವು ಧ್ಯಾನ ಮಾಡುವುದಾದ್ರೆ ಅಲ್ಲಿ 3 ಭಾಗವಾಗಿ ಅಲ್ಲಿ ವಿಂಗಡಣೆ ಮಾಡಿರುವುದನ್ನು ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ಮೊದಲನೇದಾಗಿ ಆತನು ಇಲ್ಲಿ ಇಲ್ಲ. ಎರಡನೇದಾಗಿ ನಾವು ನೋಡುವಾಗ ಆತನು ತಾನು ಹೇಳಿದಂತೆ ಎದ್ದಿದ್ದಾನೆ. ಮೂರನೇದಾಗಿ ನಾವು ನೋಡುವಾಗ ಆತನು ಮಲಗಿದ್ದ ಸ್ಥಳವನ್ನ ನೋಡಿರಿ ಎಂದಿದ್ದಾರೆ. ಹಾಗಾದ್ರೆ ಇಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನು ಸತ್ತು 3ನೇ ದಿನದಲ್ಲಿ ಆತನು ಎದ್ದಿದ್ದಾನೆ ಎಂಬುದಾಗಿ ಹೇಳುವಾಗ ಆತನು ಇಲ್ಲಿಲ್ಲ. ಸೊ ಅನೇಕ ಸಾರಿ ನಾವು ಆತ್ಮಿಕ ಜೀವಿತದಲ್ಲಿ ಅದನ್ನು ತೆಗೆದುಕೊಳ್ಳುವುದಾದ್ರೆ ಆತನು ಇಲ್ಲಿಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ಕೆಲವು ಕಾರಣಗಳನ್ನ ನಾವು ಕೊಡುವಂತರಾಗ್ತದೆ ಆತ್ಮಿಕ ಜೀವಿತದಲ್ಲಿ. ಈಗ ಅಲ್ಲಿರುವಂತ ಆ ಜನರಿಗೆ, ಶಿಷ್ಯರಿಗೆ ಅಥವಾ ಅಲ್ಲಿರುವಂತ ಜನರಿಗೆ ಆತನು ಇಲ್ಲಿಲ್ಲ. ಯಾರು ಹೇಳ್ತಾ ಇರುವಂತದ್ದು? ದೇವದೂತ ಮರಿಯಲು ಮತ್ತೆ ಅಲ್ಲಿರುವಂತ ಶಿಷ್ಯರಿಗೆ ಆತನು ಹೇಳುವಂಥದ್ದು ಆತನು ಇಲ್ಲಿಲ್ಲ. ಮತ್ತೆ ಆತನು ಹೇಳ್ತಾನೆ, ಆತನು ತಾನು ಹೇಳಿದಂತೆ ಎದ್ದಿದ್ದಾನೆ. ಮೂರನೇದಾಗಿ ನೋಡುವಾಗ ಆತನು ಮಲಗಿದ್ದ ಸ್ಥಳವನ್ನ ಬಂದು ನೋಡಿ. ಯಾಕಂದ್ರೆ ಯಾಕೆ ಶಿಷ್ಯರು ದೇವದೂತನು ಈ ರೀತಿಯಾದಂತ ಮಾತನ್ನ ಅವ್ರಿಗೆ ಹೇಳ್ಬೇಕಾಯ್ತು ಎಂಬುದಾಗಿ ನೋಡುವಾಗ ಕೆಲವು ಸಮಯ ನಮ್ಮಲ್ಲಿ ನಂಬಿಕೆ ಇಲ್ಲದೇ ಇರುವಾಗ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮಾಡಿದಂತ ಎಲ್ಲ ಕಾರ್ಯವನ್ನ ಕಣ್ಣಾರೆ ಕಂಡಂತವ್ರು, ಕಿವಿಯಾರೆ ಕೇಳಿದಂತವ್ರು, ಆತನ ಜೊತೆಯಲ್ಲಿದ್ದು ಸೇವೆ ಮಾಡಿದಂತವ್ರು, ಅವರಿಗೆ ನಂಬಿಕೆ ಇರಲಿಲ್ಲ. ಕ್ರಿಸ್ತನು ಸಾಯ್ತಾನೆ, 3ನೇ ದಿನ ಎದ್ದೇಳ್ತಾನೆ ಎಂಬುದಾಗಿ ಶಿಷ್ಯರಿಗೆ ನಂಬಿಕೆ ಇರಲಿಲ್ಲ. ಅದಕ್ಕೋಸ್ಕರವಾಗಿ ದೇವದೂತನ ಬಂದಾಗ ಹೇಳ್ತಾನೆ, ಆತನು ಇರಲಿಲ್ಲ, ಆತನು ಎದ್ದಿದ್ದಾನೆ. ಹಾಗಾದ್ರೆ ಇಂದಿನ ಅಧ್ಯಾಯಗಳನ್ನ ನಾವು ನೋಡುವಾಗ ಯೇಸು ಕ್ರಿಸ್ತನು ಶುಕ್ರವಾರ ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಆತನು ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಮಧ್ಯಾಹ್ನ 3 ಗಂಟೆಗೆ ಆತನನ್ನು ಶಿಲುಬೆಗೆ ಹಾಕುವಾಗ ಫ್ರೈಡೆ, ಅದನ್ನ ಏನ್ ಹೇಳ್ತೇವೆ ನಾವು? ಗುಡ್ ಫ್ರೈಡೆ ಎಂಬುದಾಗಿ. ಸೊ 3 ಗಂಟೆಗೆ ಯೇಸು ಕ್ರಿಸ್ತನನ್ನ ತೂಗ ಹಾಕಲ್ಪಟ್ಟು ಇಬ್ರಿಯ 2:9 ನಾವು ನೋಡುವಾಗ
ಅದರಲ್ಲಿ ಯೇಸು ಕ್ರಿಸ್ತನಿಗೆ ತೂಕ ಹಾಕಲ್ಪಟ್ಟರು ಎಂಬುದಾಗಿ ನೋಡುವಾಗ ಅಲ್ಲಿ ಒಂದು ಕಿರೀಟ ಆತನಿಗೆ ಸಿಕ್ಕಿತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ದಿನ ಸಾಯಂಕಾಲ ಊನಲ್ಪಟ್ಟರು. ಯೇಸು ಕ್ರಿಸ್ತನು ಸತ್ತನು ಶಿಲ್ಪೆಯಲ್ಲಿ, ಮತ್ತೆ ಅದೇ ದಿನ ಏನ್ ಮಾಡಿದ್ರು, ಯೇಸು ಕ್ರಿಸ್ತನನ್ನ ಊನಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಊನಲ್ಪಟ್ಟು ಏನ್ ಮಾಡಿದ್ರು, ಮತ್ತೆ ಒಂದು ದೊಡ್ಡ ಕಲ್ಲನ್ನ ಅಲ್ಲಿ ಉರುಳಿಸಿ ಬಂದ್ ಮಾಡಿದ್ರು ಎಂಬುದಾಗಿ ನಾವು ನೋಡುವಂತರಾಗ್ತೇವೆ. ಹಾಗಾದ್ರೆ ಅದೇ ಮತ್ತೆ 27, 59 ಮತ್ತು 60ನೇ ವಚನಗಳಲ್ಲಿ ನಾವು ನೋಡುವಾಗ ಆ ಕಲ್ಲನ್ನ ಉರುಳಿಸಿ ಆ ಸಮಾಧಿ ಅಂದ್ರೆ ಆಚೆ ಹೊರಗಡೆಯಿಂದ ಯಾರು ಬರ್ತು, ಒಳಗಡೆಯಿಂದನು ಯಾರು ಬರಬಾರ್ದು ಎಂಬುದಾಗಿ. ಹಾಗಾದ್ರೆ ಮೂರನೇ ದಿನ ಈಗ ಫ್ರೈಡೇ ಆತನು ಶಿಲುಬೆಗೆ ಹಾಕಲ್ಪಟ್ಟನು ಎಂಬುದಾಗಿ ನೋಡುವಾಗ ಪರಲೋಕದಲ್ಲಿ ಪ್ರಭಾವವನ್ನ, ಮಾನವನ್ನ, ಕಿರೀಟವನ್ನ ತಂದೆಯಾದಂತೆ ದೇವರಿಂದ ಯೇಸು ಕ್ರಿಸ್ತನು ಹೊಂದಿದ್ದನು ಎಂಬುದಾಗಿ. ಸೊ ಅದೇ ಆತನು ಮರಣಕ್ಕೆ ಉಣ್ಣಲ್ಪಟ್ಟನು ಎಂಬುದಾಗಿ ನೋಡುವಾಗ, ಯಾವಾಗ ಆತನನ್ನ ಉಣ್ಣಲ್ಪಟ್ಟರು ಎಂಬುದಾಗಿ ನೋಡುವಾಗ ಮೂರನೆಯ ದಿನ ಶನಿವಾರ ಅಂದ್ರೆ ಸಬ್ಬತ್ ದಿನವಾಗಿತ್ತು. ಸಬ್ಬತ್ ದಿನ ಯಾವುದು? ಸಬ್ಬತ್ ದಿನ ಯಾವುದು? ಅನೇಕ ಸಾರಿ ಯಾಕೆ ನಮ್ಮ ಒಂದು ಬ್ರದರನ್ ಸಭೆಗಳಲ್ಲೂ ಅನೇಕ ಸಾರಿ ನಾವು ಕನ್ಫ್ಯೂಸ್ ಮಾಡ್ತೀವಿ. ಸಬ್ಬತ್ ದಿನ ಎಂಬುದಾಗಿ ಹೇಳುವಾಗ ಸಾಟರ್ಡೆ, ಶನಿವಾರ. ವಾರದ ಮೊದಲನೇ ದಿನ ಎಂಬುದಾಗಿ ನೋಡುವಾಗ ಭಾನುವಾರ. ವಾರದ ಮೊದಲನೇ ದಿನ ಸಬ್ಬತ್ ದಿನ ಬಂದು ಸಾಟರ್ಡೆ. ಸೊ ಆ ಶನಿವಾರ ದೇವರನ್ನ ಅವರು ಅಲ್ಲಿ ಅಂದ್ರೆ ಪೂರ್ತಿಯಾಗಿ ಯೇಸು ಕ್ರಿಸ್ತನ ದೇಹ ಆ ಸಮಾಧಿಯಲ್ಲಿತ್ತು. ಆದ್ರೆ ಆತನ ದೇಹ, ಆತ್ಮ ಇರಲಿಲ್ಲ. ದೇವರ ಆತ್ಮ ಆಲ್ರೆಡಿ ತಂದೆ ಆದಂತೆ ದೇವರ ಹತ್ರ ಹೋಗಿತ್ತು. ಅದಕ್ಕೆ ಫ್ರೈಡೆ ಏನಾಗಿತ್ತು, ತಂದೆ ಆದಂತೆ ದೇವರಿಗೆ ಆತ್ಮ ಹೋಯ್ತಲ್ಲ, ಇಮ್ಮಿಡಿಯೇಟ್ ಆಗಿ ತಂದೆ ಆದಂತೆ ದೇವರು ಯೇಸು ಕ್ರಿಸ್ತನಿಗೆ ಒಂದು ಕಿರೀಟವನ್ನ ಕೊಡ್ತಾನೆ. ಶನಿವಾರ ದೇಹ ಆ ಒಂದು ಸಮಾಧಿಯ ಬಳಿಯಲ್ಲಿ ಇರುತ್ತೆ. ಆ ಆತ್ಮಕ್ಕೆ ಮತ್ತೊಂದು ಒಂದು ಬಿರುದನ್ನ ದೇವರು ಕೊಡ್ತಾನೆ. ಏನೆಂಬುದಾಗಿ ನೋಡುವಾಗ, ದೇವರಿಂದ ಅಧಿಕಾರ ಹೊಂದಿಕೊಂಡ ಮೇಲೆ ಪಾತಾಳಕ್ಕೆ ಇಳಿದು ಹೋಗಿ ನೋಹನ ಕಾಲದಲ್ಲಿ ಯಾರ್ಯಾರು ಸಂಹಾರ ಬಂದ್ರಲ್ಲ, ದೇವರನ್ನ ನಂಬಲಿ, ಯೇಸು ಕ್ರಿಸ್ತನ ನಂಬದೆ ಸತ್ತೋದ್ರಲ್ಲ ನೋಹನ ಕಾಲದಲ್ಲಿ, ಅವರೆಲ್ಲರಿಗೂ ಸುವಾರ್ತೆ ಸಾರೋದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಅಲ್ಲ ಹೋಗ್ತಾರೆ. ಈಗ ದೇವರ ಆತ್ಮ ತಂದೆಯಾದಂತೆ ದೇವರ ಹತ್ರ ಹೋಗ್ತಿಲ್ಲ, ದೇಹ ಮಾತ್ರ ಆ ಸಮಾಧಿಯಲ್ಲಿದೆ. ಆದ್ರೆ ಯೇಸು ಕ್ರಿಸ್ತನ ಅಲ್ಲೂ ಸಹ ಸೇವೆಯನ್ನ ಮಾಡ್ತಾ ಇದ್ದೇನೆ. ಯಾವಾಗ? ಸಬ್ಬತ್ತಿನದಲ್ಲಿ, ಶನಿವಾರ ಆತನ ಮಾಡುವಂಥದ್ದು ಸುವಾರ್ತೆನ. ಅಂದ್ರೆ ನೋಹನ ಕಾಲದಲ್ಲಿ ಜನರು ಯೇಸು ಕ್ರಿಸ್ತನನ್ನ ನಂಬದೆ ಅವರು ಸತ್ತೋರು. ಅವರು ಸಹ ರಕ್ಷಿಸಲ್ಪಡಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ಆ ಪಾತಾಳಕ್ಕೆ ಹೋಗಿ ಅವ್ರಿಗೂ ಸಹ ರಕ್ಷಣೆಯನ್ನ ಆತನ ತಿಳಿಸುವಂತದನ್ನ ನಾವು ನೋಡುವಂತರಾಗಿರುತ್ತೇವೆ. ಸುವಾರ್ತೆ ಹೇಳಿ ಅದನ್ನ ಆ ಸೈತಾನನ ತಲೆಯನ್ನ ಆತನು ಜಜ್ಜಿದನು ಎಂಬುದಾಗಿ ನಾವು ನೋಡುವಂತರಾಗ್ತೇವೆ. ಹಾಗಾದ್ರೆ ಅದೇ ಮತ್ತಾಯ ಸುವಾರ್ತೆ 28-18ನೇ ವಚನದಲ್ಲಿ ನಾವು ಅದನ್ನ ನೋಡ್ತೇವೆ. ಹಾಗೆ 1 ಪೇತ್ರ 3:18-27 ನಾವು ಯೇಸು ಕ್ರಿಸ್ತನು ಸತ್ತ ಮೇಲೆ ಪಾತಾಳಕ್ಕೆ ಹೋಗಿ ಸುವಾರ್ತೆಯನ್ನ ಸಾರಿದನು ಎಂಬುದಾಗಿ 1 ಪೇತ್ರ 3:18 ವಚನದಲ್ಲಿ 25 ವಚನಗಳಲ್ಲಿ ನಾವು ಅಭ್ಯಾಸ ಮಾಡುವಂತರಾಗ್ತೇವೆ. ಹಾಗಾದರೆ ವಾರದ ಮುಂಜಾನೆ, 3ನೇ ದಿನವಾದಂತ ಮುಂಜಾನೆ ಅಂದ್ರೆ ವಾರದ ಮೊದಲನೇ ದಿನ, ಅದನ್ನ ನಾವು ನೋಡುವಾಗ ಭಾನುವಾರ ಏನಾಯ್ತು ಎಂಬುದಾಗಿ ನೋಡುವಾಗ, ಯೇಸು ಸತ್ತವರೊಳಗಿಂದ ಎದ್ದು ಬಂದನು ಎಂದು ಕರೆಯುತ್ತಾರೆ. ಅಂದ್ರೆ ಯೇಸು ಕ್ರಿಸ್ತನು 3 ದಿನ, ಆತನು ಫ್ರೈಡೆ ಶಿಲುಬೆಗೆ ಹಾಕಲ್ಪಟ್ಟನು, ಅವತ್ತು ಉಣ್ಣಲ್ಪಟ್ಟನು. ಶನಿವಾರ ಪೂರ್ತಿಯಾಗಿ ಆತನ ದೇಹ ಸಮಾಧಿಯಲ್ಲಿತ್ತು. 3ನೇ ದಿನ ಆ ದೇಹಕ್ಕೆ ಏನ್ ಬಂತು? ಜೀವ ಬಂತು. ಮತ್ತೆ ಅದನ್ನ ಹೇಳಿದಲ್ಲ, ನಾನ್ ಸಾಯ್ತೇನೆ, ಸತ್ತ 3ನೇ ದಿನದಲ್ಲಿ ನಾನು ಎದ್ದು ಬರ್ತೀನಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ ಮಾತಿನ ಮೇರೆಗೆ ತಂದೆಯಾದಂತ ದೇವರ ಒಂದು ಪವಿತ್ರಾತ್ಮನ ಮುಖಾಂತರವಾಗಿ ಯೇಸು ಕ್ರಿಸ್ತನು ಆತನು ಎದ್ದು ಬರುವಂತದನ್ನ ಇಡೀ ಲೋಕವು ಕಣ್ಣಾರೆ ನೋಡುವಂಥದ್ದು, ಕಿವಿಯಾರ ಕೇಳುವಂಥದ್ದು, ಇಡೀ ಲೋಕ ಈತನು ಕ್ರಿಸ್ತನ ಎಂಬುದಾಗಿ ನಂಬುವಂತ ದಿನ ಆತನು ಎದ್ದಂತ ದಿನವಾಗಿರುತ್ತದೆ. ಹಾಗಾದ್ರೆ ನಾವು ನೋಡುವಾಗ ಕ್ರಿಸ್ತನ ಮರಣವು ಆತನ ಶಿಷ್ಯರಿಗೂ
ಹಾಗೂ ಅನುಯಾಯಿಗಳಿಗೆ ಒಂದು ದೊಡ್ಡ ಆಘಾತವನ್ನ ಉಂಟು ಮಾಡುತ್ತೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ಯಜಮಾನನ ಸಾವಿನ ಒಂದು ದವಡೆಯಲ್ಲಿರುವಾಗ ಆ ಯಜಮಾನನು ಆ ಶಿಷ್ಯರಿಗೆ ಯೇಸುಸ್ವಾಮಿ ಯಾವಾಗ ಯೇಸುವನ್ನು ಹಿಡ್ಕೊಂಡು ಹೋದ್ರಲ್ಲ ಅವಾಗೊಂದು ಆಘಾತವಾಯ್ತು ಶಿಷ್ಯರಿಗೆ. ನಮ್ಮ ಯಜಮಾನನಿಲ್ಲ, ಈಗ ನಮ್ಮ ಪರಿಸ್ಥಿತಿ ಏನು, ನಾವೇನ್ ಮಾಡ್ಬೇಕು? ಯಾಕಂದ್ರೆ ಯೇಸುವಿನ ಶಿಷ್ಯರಿಗೆ ಯೇಸು ಸ್ವಾಮಿ ಪ್ರತಿಯೊಂದು ಕ್ಷಣದಲ್ಲೂ ಅವರನ್ನ ಎಚ್ಚರಿಸುತ್ತಾ, ಅವರನ್ನ ಬಲಪಡಿಸುತ್ತಾ, ಅವರ ಅದ್ಭುತ ಕಾರ್ಯಗಳನ್ನು ಮಾಡುವಂತ ರೀತಿಯಲ್ಲಿ ಆತನ ಉಪದೇಶವನ್ನ ಮಾಡ್ತಾ ಇದ್ರು. ಯಾವಾಗ ಯೇಸು ಕ್ರಿಸ್ತನೇ ಶಿಲ್ಬೆಗೆ ಹಾಕಲ್ಪಟ್ಟನು, ಯಾವಾಗ ಯೇಸು ಕ್ರಿಸ್ತನ ಮರಣ ಅವರಿಗೆ ಗೊತ್ತಾಯ್ತು, ಅಲ್ಲಿ ಅವರಿಗೆ ಭಯ ಉಂಟು ಅಂತದ್ದಾಗಿತ್ತು ಎಂಬುದಾಗಿ ನಾವು ನೋಡುವಂತದ್ದು. ಅವರಿಗೆ ಒಂದು ನಿರೀಕ್ಷೆ ಕಳ್ಕೊಬಿಟ್ರು. ಅವರು ಒಂದು ನಿರೀಕ್ಷೆ ಇತ್ತು, ಯೇಸು ನಾನು ಒಟ್ಟಿಗೆ ಇರ್ತಾನೆ, ಏನ್ ಬರ್ತಾರೆ ಈ ಲೋಕದಲ್ಲಿ ನಾವು ಜಯಿಸ್ಬೋದು ಎಂಬುದಾಗಿ ಒಂದು ನಿರೀಕ್ಷೆ ಇತ್ತು. ಯಾವಾಗ ಯೇಸು ಸ್ವಾಮಿಯನ್ನು ಹಿಡ್ಕೊಂಡು ಹೋಗಿ ಶಿಲ್ಬೆಗೆ ಹಾಕಿದ್ರು ಅವಾಗ ಎಲ್ಲ ಶಿಷ್ಯರಿಗೂ ಆತಂಕವಾಯಿತು ಎಂಬುದಾಗಿ ನಾವು ನೋಡುವಂತರಾಗ್ತೇವೆ. ಹಾಗಾದ್ರೆ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 67ರಿಂದ 66 ವಚನಗಳನ್ನ ನಾವು ನೋಡುವಾಗ, ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಹೋಗಿ ಹೇಳಿದಾಗ ಪಿಲಾತನು ಸಮಾಧಿಯನ್ನ ಮುದ್ರೆ ಹಾಕಿ ಸಮಾಧಿಯನ್ನ ಭದ್ರಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಪಿಲಾತನಿಗೂ ಗೊತ್ತಿತ್ತು ಯೇಸು ಸ್ವಾಮಿ 3ನೇ ದಿನ ಎದ್ದು ಬರ್ತಾನೆ ಎಂಬುದಾಗಿ. ಅದಕ್ಕೋಸ್ಕರವಾಗಿ ಆತನ ಏನ್ ಮಾಡ್ತಾನೆ ಹೇಳಿ, ಅದಕ್ಕೊಂದು ಮುದ್ರೆಯನ್ನ ಹಾಕ್ತಾನೆ. ಮುದ್ರೆಯನ್ನ ಹಾಕಿ ಈಗ ಕೆಲವು ಸಮಯ ಕೆಲವರನ್ನ ಈಗ ನಾವು ಸೆಂಟ್ರಲ್ ಜೈಲ್ಗಳಲ್ಲಿ ಹೋದಾಗ ಅಲ್ಲಿ ಜೈಲಲ್ಲಿ ಹಾಕಿ ಲಾಕ್ ಮಾಡ್ತಾರೆ. ಯಾಕೆ ಲಾಕ್ ಮಾಡ್ತಾರೆ? ತಪ್ಪಿಸ್ಕೋಬಾರ್ದು, ಹೊರಗಡೆ ಬರಬಾರ್ದು ಎಂಬುದಾಗಿ ಲಾಕ್ ಮಾಡ್ತಾರೆ. ಆದ್ರೆ ಯೇಸು ಸ್ವಾಮಿ ಏನಕ್ಕೋಸ್ಕರವಾಗಿ ಅವ್ರ ಮುದ್ರೆ ಹಾಕ್ಬೇಕಾಯ್ತು? ಅಲ್ಲಿ ಯೇಸು ಸ್ವಾಮಿ ಏನಾದ್ರು ಇವ್ರನ್ನ ಕಣ್ತಪ್ಪಿಸಿ ಏನಾದ್ರು ಹೊರಗಡೆ ಬಂದ್ಬಿಡ್ತಾನೆ ಅಂತಾಗ, ಅಥವಾ ತಪ್ಪಿಸ್ಕೊಂಡು ಹೋಗ್ತಾನೆ ಅಂದಾಗ, ಅಥವಾ ಅದನ್ನ ಶಿಷ್ಯರು ಬಂದು ಕರ್ಕೊಂಡು ಹೋಗ್ತಾರೆ ಎಂದಾಗ, ಬಟ್ ಪಿಲಾತನಿಗೂ ಅಲ್ಲಿದ್ದಂತ ಜನರಿಗೂ ಗೊತ್ತಿತ್ತು, ಒಂದು ಭಯ ಇತ್ತು. ಈತನು ಮೊದಲೇ ಹೇಳಿದ, ನಾನು ಜೀವಿಸುವಂತ ದೇವರು, ನಾನು ಯೇಸು ಕ್ರಿಸ್ತನ, ನಾನು ಸಾಯ್ತೇನೆ, ಮತ್ತೆ 3ನೇ ದಿನ ನಾನು ಎದ್ದು ಬರ್ತೇನೆ. ಆದ್ರೆ ಮುದ್ರೆ ಹಾಕಿದ್ದು ಯಾವತ್ತ ಅವಳು ಯಾವಾಗ ಮುದ್ರೆ ಹಾಕಿದ್ದು? ಯೇಸುವಿಗೆ ಆ ಇದ್ರಲ್ಲಿ ಯಾವಾಗ ಮುದ್ರೆ ಆಗಿ ದಯಮಾಡಿ ಓದ್ರಿ ವಚನ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 62ನೇ ವಚನ ಓದ್ರಿ. ಮರುದಿನ ಅಂದರೆ ಸೌರಣಿಯ ದಿನ ಕಳೆದ ಮೇಲೆ ಮಹಾಯಾಜಕರು ಫರಿಸಾಯರು ಪಿಲಾತನ ಬಳಿಗೆ ಕೂಡಿ ಬಂದು, ದೊರೆಯೇ, ಆ ಮೋಸಗಾರನು ಬದುಕಿದಾಗ ತಾನು 3 ದಿನದ ಮೇಲೆ ಹೇಳುತ್ತಾನೆ ಅಂತ ಹೇಳಿದ್ದು ನಮ್ಮ ನೆನಪಿಗೆ ಬಂತು. ಸಾಕು. ಈಗ ಮುದ್ರೆ ಹಾಕ್ಲಿಕ್ಕೆ ಕಾರಣ ಏನು? ವಾಕ್ಯದಲ್ಲಿ ಇದೆಯಲ್ಲ, ಆ ಮೋಸಗಾರನು ಬದುಕಿದ್ದಾಗ ತಾನು 3 ದಿನದ ಮೇಲೆ ಹೇಳುತ್ತಾನೆ ಅಂತ ಹೇಳಿದ್ದು ನಿಜ ಇಲ್ಲ. ಹಾಗಾದ್ರೆ ಅವರ ದೃಷ್ಟಿಯಲ್ಲಿ ಏನಾಗಿತ್ತು? ಯೇಸುಸ್ವಾಮಿ ಅವರ ದೃಷ್ಟಿಯಲ್ಲಿ ಏನಾಗಿದ್ದ? ಒಬ್ಬ ಮೋಸಗಾರನಾಗಿ ಕಂಡುಕೊಂಡ. ಅಂದ್ರೆ ಒಂದು ತಪ್ಪಿತಸ್ಥನಾಗಿ ಅಲ್ಲಿರುವಂತ ಜನರು ಕ್ರಿಸ್ತನನ್ನ ನೋಡಿ, ಅದಕ್ಕೋಸ್ಕರವಾಗಿ ಪಿಲಾತನ ಏನ್ ಮಾಡ್ತಾನೆ ಗೊತ್ತಾ? ಬಂದ್ರು ಬರ್ಬೋದು ಎಂಬುದಾಗಿ ಹೇಳಿ ಅಲ್ಲಿ ಮುದ್ರೆಯನ್ನು ಹಾಕಿಸ್ತಾನೆ. ಆ ಬಣ್ಣಗೆ ಮುದ್ರೆಯನ್ನು ಹಾಕಿಸಿದಾಗ ಆತನು ಹೇಗೆ ಹೊರಗಡೆ ಬರ್ತಾನೆ ಎಂಬುದಾಗಿ ನಂಬಿ ಆತನು ಅಲ್ಲಿ ಮುದ್ರೆ ಹಾಕುವಂಥದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಆ ಸಮಾಧಿಯ ಬಗ್ಗೆ ನಾವು ಆಲೋಚನೆ ಮಾಡುವಾಗ ಅಲ್ಲಿ ಅವರು ಆಲೋಚನೆ ಮಾಡ್ತಾರೆ, ಸಮಾಧಿಯು ತುಂಬಾ ಭದ್ರವಾಗಿದೆ. ಆಲ್ರೆಡಿ ಮುದ್ರೆ ಹಾಕಿದ್ದಾರೆ, ಈಗ ಮುದ್ರೆ ಹಾಕಿದ್ಮೇಲೆ ಸೇಫ್, ಯಾವ ತೊಂದರೆನೂ ಇಲ್ಲ, ಯಾರು ಬರೋದು ಇಲ್ಲ, ಹೊರಗಡೆಯಿಂದ ಯಾರು ಆಚೆ ಬರೋದು ಇಲ್ಲ ಎಂಬುದಾಗಿ ಆತನಿಗೆ ಒಂದು ನಂಬಿಕೆ ಅಲ್ಲಿ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹೇಗೆ ಹೊರ ಬರುತ್ತಾನೆ ಎಂಬುದಾಗಿ ನೋಡೋಣ ಎಂಬುದಾಗಿ ಅಲ್ಲಿ ಆ ಪಿಲಾತನ ಅಲ್ಲಿ ಮುದ್ರೆ ಹಾಕುವಂಥದ್ದನ್ನ ನಾವು ನೋಡುವಂತರಾಗ್ತೇವೆ. ಹಾಗಾದ್ರೆ ಮರಣದಿಂದ ಎದ್ದು ಬರುತ್ತೇನೆ ಅಂತ ಯೇಸು ಈಗಾಗಲೇ ಹೇಳಿದಂತೆ 3ನೇ ದಿನ ಮುಂಚಾನೆಯಲ್ಲಿ ಒಂದು ಭಯಂಕರವಾದಂತ ಒಂದು ಘಟನೆ ನಡೆಯಿತು. ಏನದು? ಭೂಕಂಪ. ಮುದ್ರೆ ಹಾಕಿದ್ರಲ್ಲ ಪಿಲಾತನು ಮತ್ತೆ ಜನರು ಸೈನಿಕರು, ಉದಯ ಕಾಲದಲ್ಲಿ ಅಂದ್ರೆ ವಾರದ 1ನೇ ದಿನದಲ್ಲಿ ಮುಂಚಾನೆ ಒಂದು ಭಯಂಕರವಾದಂತ ಒಂದು ಶಬ್ದ ಅವರಿಗೆ ಕೇಳಿಸಿತ್ತು ಎಂಬುದಾಗಿ ನೋಡ್ತೀವಿ. ಅದು ಭೂಕಂಪ. ಅಂದ್ರೆ ಭೂಕಂಪ ಆದಾಗ ಯಾವ ರೀತಿಯಾಗಿ ಜನರು
ಭಯಭೀತರಾಗ್ತಾರೆ ಎಂಬುದಾಗಿ ನಾವು ಕೆಲವು ಸನ್ನಿವೇಶಗಳನ್ನ ನಾವು ನೋಡಿ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಆದ್ರೆ ಅದಕ್ಕಿಂತಲೂ ಭಯಂಕರವಾದಂತ ಒಂದು ಸನ್ನಿವೇಶ ಆ ದಿನದಲ್ಲಿ ನಡೆಯಿತು. ಇಡೀ ರಾಜ್ಯವೇ ಅದು ಬೆಚ್ಚಿ ಬೀಳಿಸುವಂತ ರೀತಿಯಲ್ಲಿ ಆ ಭೂಕಂಪ ಆಯಿತು ಎಂಬುದಾಗಿ ನಾವು ನೋಡುವಂತರಾಗಿರ್ತೇವೆ. ದೇವರ ಮಗನಾದಂತ ಯೇಸು ಸತ್ತವರೊಳಗಿಂದ ಎದ್ದು ಬಂದನು. ಸಮಾಧಿಯಾಗಲಿ, ರೋಮ್ ಅಧಿಕಾರದ ಮುದ್ರೆಯಾಗಲಿ, ಕಾವಲುಗಾರರಾಗಲಿ ಯಾವುದು ಸಹ ಪುನರುತ್ಥಾನವಾಗುವುದರಿಂದ ಯೇಸುವನ್ನ ತಡೆಯಲಿಕ್ಕೆ ಆಗಲಿಲ್ಲ. ಪಿಲಾತನ ಹಾಕಿದಂತ ಮುದ್ರೆ ಆಗ್ಲಿ, ಅಥವಾ ಅಲ್ಲಿದ್ದಂತ ಕಾವಲುಗಾರರಾಗ್ಲಿ, ಅಲ್ಲಿದ್ದಂತ ಊರಿನವರೇ ಆಗ್ಲಿ, ಯೇಸು ಕ್ರಿಸ್ತನು ಬರುವಂತದನ್ನ ಅವರ ಕೈಯಲ್ಲಿ ತಡೆಯಲಿಕ್ಕೆ ಆಗ್ತದೆ. ಆದ್ರೆ ಯೇಸು ಕ್ರಿಸ್ತನು ಹೇಳಿದ್ರು, ನಾನು ಸಾಯ್ತೇನೆ, ಮೂರನೇ ದಿನ ನಾನು ಎದ್ದು ಬರ್ತೇನೆ. ಎದ್ದು ಬರ್ತಾನೆ ಯೇಸು ಕ್ರಿಸ್ತನ ಎಂಬುದಾಗಿ ಅಷ್ಟೇ ಗೊತ್ತಿತ್ತು ಅವ್ರಿಗೆ. ಆದ್ರೆ ಈ ರೀತಿಯಾದಂತ ಒಂದು ಆತಂಕದಿಂದ ನಮ್ಮನ್ನು ಭಯಪಡಿಸುವಂತ ರೀತಿಯಲ್ಲಿ ಈ ಒಂದು ಸನ್ನಿವೇಶ ನಡೀತೆ ಎಂಬುದಾಗಿ ಅವ್ರು ಯಾರು ನೆನೆಸಿದ್ರು. ಯೇಸು ಕ್ರಿಸ್ತನು ಆ ಒಂದು ಕಾಲದಲ್ಲಿ ಅಟ್ಲೀಸ್ಟ್ ಯೇಸು ಕ್ರಿಸ್ತನ ಸಮಾಧಿಯನ್ನ ಓಪನ್ ಮಾಡಿ ಎದ್ದು ಬಂದು ಓದಿದ್ರೆ ಅದು ಜನರಿಗೆ ಗೊತ್ತಾಗ್ತಾ ಇತ್ತು ಇಲ್ವೋ ನಮ್ಮ ಅನಿಸಿಕೆ. ಈಗ ಅನೇಕ ಸಾರಿ ಕೆಲವರನ್ನ ಜೈಲ್ಗೆ ಹಾಕ್ತಕ್ಕ ಬಿಡುಗಡೆ ಮಾಡ್ತಾರೆ, ಕೆಲವ್ರದ್ದು ಏನಾಗುತ್ತೆ ಈ ನ್ಯೂಸ್ ಗಳ ಮುಖಾಂತರವಾಗಿ ಪಬ್ಲಿಸಿಟಿ ಆಗುತ್ತೆ, ಇನ್ನು ಕೆಲವ್ರದ್ದು ಏನಂತಾನೆ ಗೊತ್ತಿರಲ್ಲ. ಸೊ ಆ ರೀತಿಯಾದಂತ ಸನ್ನಿವೇಶ ಆ ರಾಜ್ಯ ಪಿಲಾತನಿಗಾಗ್ಲಿ ಅಲ್ಲಿರುವಂತ ರಾಜ್ಯಕ್ಕಾಗಿ ಆಗಿರ್ಬೋದು. ಹೇಗೆ ಎದ್ದು ಬರ್ತಾನಲ್ಲ ಹೋಗ್ತಾನೆ. ಆದ್ರೆ ಆ ದಿನದಲ್ಲಿ ಅಲ್ಲಿ ಭಯಂಕರವಾದ ಭೂಕಂಪ ಆಗಿದ್ದ ನಿಮಿತ್ತವಾಗಿ ಅಂದ್ರೆ ದೇವರ ಚಿಂತ ಆಗಿತ್ತು. ಈ ಜನರಿಗೆ ನಾನು ತೋರಿಸಲ್ಪಡಲೇಬೇಕು, ಯಾಕೆ ನಾನು ಜೀವಿಸುವಂತ ದೇವರು, ನಾನು ಈ ಜನರು ನನ್ನನ್ನ ನೋಡ್ಲೇಬೇಕು ಎಂಬುದಾಗಿ ಆ ಸನ್ನಿವೇಶದ ಮುಖಾಂತರವಾಗಿ ಅಲ್ಲಿ ಭೂಕಂಪ ಆಯಿತು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನ ಪುನರುತ್ಥಾನ ಒಂದು ಚಾರಿತ್ರಿಕ ಸಂಗತಿಯಾಗಿದೆ. ಇದು ಕ್ರೈಸ್ತರ ನಂಬಿಕೆ ಮತ್ತು ನಿರೀಕ್ಷೆಯನ್ನ ಹುಟ್ಟಿಸುವಂತ ಒಂದು ಬಾಧ್ಯತೆಯನ್ನ ಈ ಪುನರುತ್ಥಾನ ಹೊಂದಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನು ಎದ್ದು ಬಂದಲ್ಲ, ಎದ್ದು ಬಂದಿದ್ದು ಈಗ ನನ್ನ ಪ್ರಶ್ನೆ, ಯೇಸು ಸ್ವಾಮಿ ಸಮಾಧಿಯಿಂದ ಎದ್ದು ಬಂದ. ಈಗ ನನಗೂ ನಂಬಿಕೆ ಇತ್ತು, ನಿಮ್ಗೂ ನಂಬಿಕೆ ಇದೆಯಲ್ಲ ಯೇಸು ಸ್ವಾಮಿ ಮೂರನೇ ದಿನ ಎದ್ದು ಬರ್ತಾನೆ ಅಂತ. ಹಾಗಾದ್ರೆ ಯೇಸು ಸ್ವಾಮಿ ಎದ್ದು ಬರ್ತಾನೆ ಎಂಬುದಾಗಿ ನಂಬಿದ ಮೇಲೆ ಯೇಸು ಸ್ವಾಮಿ ಯಾರಿಗಾದ್ರೂ ಕಾಣಿಸ್ಕೊಂಡ? ಮಕ್ಕಳ ಮನೆಯವರಿಗೆ, ಆಮೇಲೆ ಶಿಷ್ಯರಿಗೆ, ಆಮೇಲೆ ಇನ್ಯಾರ ಕಾಣಿಸ್ಕೊಂಡ? ಭೂಕಂಪ ಆಗಿ ಸಮಾಧಿ ಒಡೆಯಲ್ಪಟ್ಟು ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದಲ್ಲ. ಎದ್ದು ಬಂದ ಮೇಲೆ ಮೊದಲನೇದಾಗಿ ಕಾಣಿಸ್ಕೊಂಡಿದ್ದೆ ಯಾರಿಗೆ? ಮಗ್ದಲಾದ ಮರಿಯಲು. ದಯಮಾಡಿ ಮಾರ್ಕನ ಸುವಾರ್ತೆ 16:9 ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 9ರಿಂದ 11. ವಾರದ ಮೊದಲನೆಯ ದಿನ ಬೆಳಿಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ದಲದ ಮರಿಯಳಿಗೆ ಮೊದಲು ಕಾಣಿಸಿಕೊಂಡನು. ಆಕೆಗೆ 7 ದೆವ್ವಗಳನ್ನ ಬಿಡಿಸಿದ್ದನು. ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು. ಅವರು ಹಂಬಲಿಸುತ್ತಾ ಅಳುತ್ತಾ ಕೂತಿದ್ದರು. ಆತನು ಬದುಕಿದ್ದಾನೆ, ನನಗೆ ಕಾಣಿಸಿಕೊಂಡರು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ. ಈಗ ನಮ್ಗೆ ನಂಬಿಕೆ ಇದೆಯಲ್ಲ, ನಂಬಿದ್ದೇವೆ ತಾನೆ, ಯೇಸು ಕ್ರಿಸ್ತನ ನಂಬಿದ್ದೇವೆ. ಈಗ ಯೇಸು ಕ್ರಿಸ್ತನು ಮೂರನೇ ದಿನ ಪುನರುತ್ಥಾನವಾಗಿ ಎದ್ದಿದ್ದಾನೆ. ಸೊ ಮೊದಲು ಯಾರು ಕಾಣಿಸ್ಕೊಂಡ? ಮಗ್ದಲಾದ ಮರಿಯಳು. ಅಲ್ಲಿ ಕಾಣಿಸ್ಕೊಂಡ ಮೇಲೆ ಯೇಸು ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ ಆ ಮರಿಯಳು ಯಾರಿಗೆ ಹೇಳಕ್ ಹೋಗ್ತಲ್ಲ? ನೋಡ್ರಿ, ಈ ಶಿಷ್ಯರನ್ನ ದೇವರ ಆಸ್ಕೊಂಡಲ್ಲ. ಆತನು ಸುವಾರ್ತೆ ಪ್ರಾರಂಭ ಮಾಡಿದಾಗಿನಿಂದ ಆತನು ಮರಣವನ್ನ ಹೊಂದುವ ತನಕ ಶಿಷ್ಯರೊಟ್ಟಿಗೆ ಯೇಸು ಸ್ವಾಮಿ ಇದ್ದ. ಅವ್ರ ನಂಬಿಕೆ ನೋಡ್ರಿ ಯಾವ ತರ ಅಂದ್ರೆ, ಆ ಸ್ತ್ರೀ ನಂಬಿ ಮತ್ತೆ ಶಿಷ್ಯರಿಗೆ ಹೇಳಿದಾಗ ಸಹ ಅವರಿಗೆ ಬರಲೇ ಇಲ್ಲ ನಂಬಿಕೆ. ಅಂದ್ರೆ ಯೇಸು ಸ್ವಾಮಿ ಅವರೊಟ್ಟಿಗೆ ಇದ್ದು ಯಾವ ರೀತಿಯಾದಂತ ಒಂದು ಸೇವೆಯನ್ನು, ಅಥವಾ ಈ ಶಿಷ್ಯರು ಯೇಸು ಸ್ವಾಮಿಯನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ರು?
ಯಾವ ರೀತಿಯಾಗಿ ಆತನನ್ನ ನಂಬಿದ್ರು. ಇವತ್ತು ನಾವು ಸಹ ಅದೆಲ್ಲ ನಾವು ನಂಬಿದ್ದೇವಲ್ಲ ಯೇಸು ಕ್ರಿಸ್ತನ. ನಾವು ಯೇಸು ಸ್ವಾಮಿಯನ್ನ ನಂಬಿದ್ಮೇಲೆ ಎಷ್ಟು ಸಮಯ ಅಥವಾ ಯಾವ ಸ್ಥಳದಲ್ಲಿ ಯೇಸು ಸ್ವಾಮಿಯ ನಂಬಿಕೆಯನ್ನ ನಾವು ಪ್ರಚುರಪಡಿಸ್ತೇವೆ. ಯೇಸು ಸ್ವಾಮಿ ನಂಬಿಕೆಯನ್ನ ನೀವು ಅನೇಕರಿಗೆ ಹೇಳ್ತೀರಾ? ಯೇಸು ಸ್ವಾಮಿ ಎದ್ದು ಬರ್ತಾನೆ ಅಂದಾಗ ಯಾರಿಗಾದ್ರೂ ಹೇಳ್ತೀರಾ? ಹೇಳ್ತೀರಾ ಇಲ್ಲ? ಹೇಳಿದ್ರೆ ದೇವ್ರ ನಮಗ್ ಸ್ತೋತ್ರ. ಹೇಳಿಲ್ಲ ಹೇಳಿ, ಯಾಕಂದ್ರೆ ಜೀವಿಸುವಂತ ದೇವರು ಯೇಸು ಕ್ರಿಸ್ತನು 3ನೇ ದಿನ ಎದ್ದಿದ್ದಾನೆ ಎಂಬುದಾಗಿ ನಾನೇ ನಂಬಿದ ಹೋದ್ರೆ ಇನ್ನೆಂಗೆ ಬೇರೆಯವ್ರಿಗೆ ಹೇಳಲಿಕ್ಕೆ ಆಗುತ್ತೆ? ನನಗೆ ನಂಬಿಕೆ ಇರಬೇಕು ಫಸ್ಟ್, ಯೇಸು ಸ್ವಾಮಿ ಎದ್ದಿದ್ದಾನೆ ಎಂಬುದಾಗಿ. ಈಗ ಮಕ್ಕಳಾದ ಮರೆಯಲಿಕ್ಕೆ ಕಾಣಿಸ್ಕೊಂಡಾಗ ಶಿಷ್ಯರಿಗೆ ಹೋಗಿ ಹೇಳಿದ ತಕ್ಷಣ ಶಿಷ್ಯನ ನಂಬಬೇಕಿತ್ತು ತಾನೆ. ಯೇಸು ಶಿಷ್ಯರು ಇದ್ದಾಗ ಎಲ್ಲ ಹೇಳಿದ್ದು ನಾನು ಸಾಯ್ತೇನೆ 3ನೇ ದಿನ ಎದ್ದು ಬರ್ತೇನೆ ಎಂಬುದಾಗಿ ಶಿಷ್ಯರು ಬಿಟ್ಟೇ ಹೇಳಿದ್ರು. ಶಿಷ್ಯರಿಗೆ ಅಥವಾ ಗೊತ್ತೇ ಇರಲಿಲ್ಲ, ಗೊತ್ತಿತ್ತಲ್ಲ, ಮತ್ತೆ ಯಾಕೆ ಇನ್ನು ನಂಬಿಕೆ ಬರ್ತಾ ಇಲ್ಲ ಅವ್ರಿಗೆ? ಶಿಷ್ಯರೇ ನಂಬಲಿಲ್ಲ, ಇನ್ನು ನಾವೇನ್ ಬ್ರದರ್ ನಂಬೋದು? ಯೇಸುವಿನ ಜೊತೆಗೆ ಇದ್ದಂಥವ್ರೇ ನಂಬಿಲ್ಲ, ಇನ್ನು ನಾನೇನ್ ನಂಬಿದ್ದೆ? ಅನೇಕ ಕ್ರೈಸ್ತರ ಒಂದು ಜೀವಿತನೂ ಸಹ ಅದೇ ರೀತಿ ಆಗಿದೆ. ಯೇಸುಸ್ವಾಮಿ ಇರುವಾಗ ಎಲ್ಲ ಕಾರ್ಯಗಳನ್ನ ನಾವು ಮಾಡ್ತೇವೆ. ಯೇಸುಸ್ವಾಮಿ ನಮ್ಮೊಟ್ಟಿಗೆ ಇರ್ತಾನೆ ಅಥವಾ ಅದ್ಭುತ ಕಾರ್ಯ ಆಗೋಯ್ತು ನನ್ನ ಜೀವಿತದಲ್ಲಿ ಅಂದಾಗ ಯೇಸುಸ್ವಾಮಿಯನ್ನ ನಾವು ರೋಡಲ್ಲಿ ನಾವು ಸಾಕ್ತೇವೆ. ಆದ್ರೆ ಯಾವ್ದೋ ಒಂದು ಸನ್ನಿವೇಶ ನಿಮ್ಮನ್ನ ಪ್ರವೇಶಿಸಿತ್ತು, ಯಾವ್ದೋ ಒಂದು ಸಂಗತಿ ನಿಮ್ಮನ್ನ ಪ್ರವೇಶಿಸಿತ್ತು ಅಂದಾಗ ಆ ನಂಬಿಕೆ ಎಲ್ಲಿ ಹೋಗುತ್ತೆ? ಆ ನಂಬಿಕೆ ಎಲ್ಲಿ ಹೋಗುತ್ತೆ? ನಂಬಿಕೆ ಮತ್ತು ನಿರೀಕ್ಷೆ ಪುನರುತ್ಥಾನವನ್ನ ಅದು ಸೂಚಿಸುವಂತದ್ದಾಗಿದೆ. ನಿನಗೆ ನಿರೀಕ್ಷೆ ಇಲ್ಲ, ನಿನಗೆ ನಂಬಿಕೆ ಇಲ್ಲ ಎಂಬುದಾಗಿ ಹೇಳುತ್ತಂದ್ರೆ ನೀನ್ ಹೇಗೆ ಸುವಾರ್ತೆ ಸಾಧಲಿಕ್ಕೆ ಸಾಧ್ಯ? ಹೇಗೆ ಇತರರಿಗೆ ಪುನರುತ್ಥಾನವಾದಂತೆ ಯೇಸು ಕ್ರಿಸ್ತನ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ? ಶಿಷ್ಯರು ಮಾಡಿದಾಗೆ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕರ್ತನಾದಂತೆ ಯೇಸು ಕ್ರಿಸ್ತ ನನಗೆ ಆ ಪಾಪದಿಂದ ಬಿಡುಗಡೆಯನ್ನು ಕೊಟ್ಟಿದ್ದಾನೆ, ರಕ್ಷಣೆಯನ್ನ ನನಗೆ ಕೊಟ್ಟಿದ್ದಾನೆ. ಆ ರಕ್ಷಣೆಯಲ್ಲಿ ನಾನು ಇತರರಿಗೆ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ನ ನಂಬಿಕೆ ಯಾವ ರೀತಿ ಆಗಿದೆ? ಎರಡನೇದಾಗಿ ನಾವು ನೋಡುವಾಗ ಮತ್ತೆ ಯಾರಿಗೆ ಕಾಣಿಸ್ಕೊಂಡ ದೇವರು? ಶಿಷ್ಯರಿಗೆ. ಆಮೇಲೆ ಮಕ್ಕಳಾದ ಮರೆಯಲಿಕ್ಕೆ ಫಸ್ಟ್ ಕಾಣಿಸ್ಕೊಳ್ತಾನೆ, ಆಮೇಲೆ ಕೆಲವು ಸ್ತ್ರೀಯರಿಗೆ ಕಾಣಿಸ್ಕೊಂಡನೆ ಎಂಬುದಾಗಿ ನಾವು ನೋಡ್ತೇವೆ. ಅದೇ ಮತ್ತೆ ಸುವಾರ್ತೆ 28ನೇ ಅಧ್ಯಾಯ ವಚನ 20. ನಾನು ನಿಮಗೆ ಆಜ್ಞಾಪಿಸಿದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿದೆ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಇದನ್ನ ಯಾವಾಗ ಹೇಳಿದ್ರು ಆ ಸ್ತ್ರೀಯರಿಗೆ? ಯೇಸುಸ್ವಾಮಿ ಎದ್ದು ಬಂದ ಮೇಲೆ ಅವರಿಗೆ ಹೇಳುವಂತದ್ದು ಅನೇಕ ಸ್ತ್ರೀಯರಿಗೆ, ನೋಡ್ರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತೆ ಯಾರಿಗೆ ದೇವರು ಕಾಣಿಸ್ಕೊಂಡ್ರು ಸತ್ತ ಮೇಲೆ? ಶಿಷ್ಯರಿಗೆ. ಅಂದ್ರೆ ಒಬ್ಬ ಶಿಷ್ಯನಿಗೆ ಕಾಣಿಸ್ಕೊಳ್ತಾರೆ ದೇವ್ರು. ಯಾರಿಗೆ ಕಾಣಿಸ್ಕೊಳ್ತಾರೆ? ತುಂಬಾ ಪ್ರೀತಿ ಮಾಡಿದಂತ ಶಿಷ್ಯ ಯೇಸುಸ್ವಾಮಿ ಪೇತ್ರನಿಗೆ ಕಾಣಿಸ್ಕೊಳ್ತಾರೆ. ದಯಮಾಡಿ ಅದೇ ಲೋಕನ ಬರೆಸುವಾರ್ತೆ 24:34 ನಾವು ಓದ್ತಿರ ಲೋಕ 24:34. ಸ್ವಾಮಿ ಎದ್ದಿದ್ದು ನಿಜ, ಆತನು ಸಿಮೋನಿಗೆ ಕಾಣಿಸಿಕೊಂಡನು ಎಂದು ಹೇಳಿದರು. ಇದನ್ನು ಕಂಡು ಅವರು ದಾರಿಯಲ್ಲಿ ನಡೆದ ಸಂಗತಿಯನ್ನು ಒಟ್ಟಿ ತಿಳಿಯುವುದರಲ್ಲಿ ತಾವು ಆತನ ಗುರುತು ಹಿಡಿದೆಂಬುದನ್ನು ವಿವರಿಸಿದರು. ಅಲ್ಲಿ ಯಾರಿಗೆ ಕಾಣಿಸ್ಕೊಳ್ತಾನೆ? ಪೇತ್ರನಿಗೆ ಕಾಣಿಸ್ಕೊಳ್ಳುವಂತದನ್ನ ನಾವು ನೋಡ್ತೇವೆ. ಹಾಗೆ ಯಮಹನ ದಾರಿಯಲ್ಲಿ ಇಬ್ಬರು ಶಿಷ್ಯರಿಗೆ ದೇವರು ಕಾಣಿಸ್ಕೊಳ್ತಾನೆ. ಲೋಕ 24:13-32 ವಚನ ಓದುವಾಗ ನಾವು ನೋಡ್ತೇವೆ. ಮತ್ತೆ ತೋಮನನ್ನ ಹೊರತುಪಡಿಸಿ ಮಿಕ್ಕ ಶಿಷ್ಯರಿಗೂ ಆ ಸಮಯದಲ್ಲಿ ಕಾಣಿಸ್ಕೊಂಡರು ಎಂಬುದಾಗಿ ಯೋಹಾನ 20:19-25 ವಚನಗಳಲ್ಲಿ ನಾವು ನೋಡ್ತೇವೆ. ಹಾಗೆ ಗಲಿಲಾಯದ ಸಮುದ್ರದ ಬಳಿ 7 ಶಿಷ್ಯರಿಗೆ ದೇವರು ಕಾಣಿಸ್ಕೊಳ್ತಾನೆ. 7 ಶಿಷ್ಯರಿಗೆ ಕಾಣಿಸ್ಕೊಳ್ತಾನೆ. ಯೋಹಾನ 21ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಹಾಗೆ 500ಕ್ಕಿಂತಲೂ ಹೆಚ್ಚು ಜನರಿಗೆ ದೇವರು ಎದ್ದು ಬಂದಿದ್ದನ್ನ ದೇವರು ಅವರಿಗೆ ಕಾಣಿಸ್ಕೊಂಡರು ಎಂಬುದಾಗಿ 1 ಕೊರಿಂಥ 15:7 ನಾವು ನೋಡುವಂತರಾಗ್ತದೆ. ಹಾಗೆ ಯಾಕೋಬನಿಗೂ ಸಹ ದೇವರು ಕಾಣಿಸ್ಕೊಳ್ತಾನೆ. 1 ಕೊರಿಂಥ 15:7 ಅದನ್ನು ನೋಡ್ತೇವೆ. ಎನ್ನ ಮರಗಳ ಬಳಿ ಶಿಷ್ಯರಿಗೆ ಕಾಣಿಸ್ಕೊಂಡನು ಎಂಬುದಾಗಿ.
ನೋಡ್ರಿ, ಯಾಕೆ ಶಿಷ್ಯರಿಗೆ ಕಾಣಿಸ್ಕೊಳ್ಬೇಕಾಯ್ತು ಯೇಸು ಸ್ವಾಮಿ? ಹ? ಯಾಕೆ ಕಾಣಿಸ್ಕೊಳ್ಬೇಕಾಯ್ತು? ಮೊದಲು ಯಾಕೆ ಶಿಷ್ಯರ ಮಧ್ಯದಲ್ಲೇ ಕಾಣಿಸ್ಕೊಳ್ಬೇಕಾಯ್ತು ಎಂಬುದಾಗಿ ನೋಡುವಾಗ, ಯೇಸು ಸ್ವಾಮಿಗೆ ಅವರ ಮೇಲೆ ಇದ್ದಂತ ಒಂದು ನಂಬಿಕೆ, ಆ ಪ್ರೀತಿಯ ಮುಖಾಂತರವಾಗಿ ಮೊದಲು ಎದ್ದ ತಕ್ಷಣ ಮಕ್ಕಳಾದ ಮರೆಯಲಿಗೂ ಆತನ ಶಿಷ್ಯರಿಗೂ ಕಾಣಿಸ್ಕೊಳ್ತಾರೆ. ಆತ ಶಿಷ್ಯರು ಆ ವಿಷಯವನ್ನು ಕೇಳಿ ನಂಬದೇ ಹೋಗ್ತಾರೆ. ಅವ್ರು ನಂಬಲಿಲ್ಲಲ್ಲ, ಅದಕ್ಕೋಸ್ಕರವಾಗಿ ಆತನು ನಾನೇ ನಿಜವಾದ ದೇವರು ಎದ್ದು ಬಂದಿದ್ದೇನೆ ಎಂಬುದಾಗಿ ಅವರ ಮುಂದೆ ಹೋಗಿ ಕಾಣಿಸಿಕೊಳ್ಳುವಂತ ಆ ಸನ್ನಿವೇಶ ಅಲ್ಲಿ ಬಂದಿದೆ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಮರಣ ಹೊಂದಿದ ನಂತರ ನಾವು ಪುನರುತ್ಥಾನ ಹೊಂದುತ್ತೇವೆ ಎಂದು ನಾವು ತಿಳಿಯುವುದು ಹೇಗೆ ಎಂಬುದಾಗಿ ನೋಡುವಾಗ, ಅಪೊಸ್ತಲನಾದಂತ ಪೌಲನು ಯಾವ ರೀತಿಯಾಗಿ ಯೇಸು ಕ್ರಿಸ್ತನನ್ನ ಪುನರುತ್ಥಾನವಾಗಿ ಬಂದಿದ್ದಾನೆ ಎಂಬುದಾಗಿ ಆತನ ನಂಬಿದನು, ಅದೇ ಪ್ರಕಾರವಾಗಿ ಇವತ್ತು ನಾವು ಸಹ ಆತನು ಎದ್ದಿದ್ದಾನೆ, ಜೀವಂತನಾಗಿ ಬಂದಿದ್ದಾನೆ ಎಂಬುದಾಗಿ ನಾವು ನಂಬಿ ಅನೇಕರನ್ನ ನಾವು ಬಲಪಡಿಸಬೇಕು ಎಂಬುದಾಗಿ. ಸತ್ತವರೊಳಗಿಂದ ಪ್ರಥಮ ಫಲವಾಗಿ ಯೇಸು ಎದ್ದು ಬಂದಿರುವಂತದ್ದು ಹಲವರ ಬಳಿಕೆಯ ಒಂದು ರೂಪಾಂತರ, ಅಂದ್ರೆ ರೂಪವನ್ನಾಗಿ ತೋರಿಸುವಂತದ್ದಾಗಿದೆ. ಹೇಗೆ ಎಂಬುದಾಗಿ ನೋಡುವಾಗ, ಅದನ್ನ ನಾವು ನೋಡುವಾಗ ಪ್ರಥಮ ಫಲ ಎಂಬುದಾಗಿ ನೋಡುವಾಗ ಇಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಎಂಬುದಾಗಿ ನೋಡುವಾಗ, ಅವರು ಬೆಳೆದಂತ ಕುಯ್ದು ತಂದಂತ ಆ ಪ್ರಥಮ ಫಲವನ್ನ ದೇವರ ಸನ್ನಿಧಿಗೆ ತಂದು ಅವರು ಸಮರ್ಪಿಸಬೇಕಾಯ್ತು. ಯಾಚಕನ ಕೈಯಲ್ಲಿ ಅದನ್ನು ಕೊಟ್ಟು ಅದನ್ನ ಯಜ್ಞ ಮಾಡ್ಬೇಕಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಥಮ ಫಲವನ್ನ ಯಾಚಕರ ಕೈಗೆ ಅವರು ಕೊಟ್ಟು ದೇವರನ್ನ ಆರಾಧನೆ ಮಾಡಬೇಕಾಯ್ತು. ಅದೇ ರೀತಿಯಾಗಿ ನಾವು ಯೇಸು ಕ್ರಿಸ್ತನ ಸತ್ತವರೊಳಗಿಂದ ಮೊದಲನೇದಾಗಿ ಆತನು ಪ್ರಥಮ ಫಲವಾಗಿ ಆತನು ಕಾಣಿಸಿಕೊಂಡನು ಎಂಬುದಾಗಿ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದ ಮೇಲೆ ಪ್ರಥಮ ಫಲ ಯಾವುದು ಎಂಬುದಾಗಿ ನೋಡುವಾಗ, ಯೇಸು ಕ್ರಿಸ್ತ ಹಲವಡಿಕೆಯಲ್ಲಿ ಪ್ರಥಮ ಫಲವನ್ನೇ ಯಾಜಕರ ಕೈ ಕೊಡ್ಬೇಕಾಯ್ತು, ಯಾಜಕರು ಹೋಗಿ ಅಲ್ಲಿ ಯಜ್ಞ ಮಾಡಬೇಕಾಯ್ತು. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನು ಮೂರನೇ ದಿನ ಎದ್ದು ಬಂದು ಪ್ರಥಮ ಫಲವಾಗಿ ನಮ್ಮ ಮುಂದೆ ಆತನು ಕಾಣಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡುವಂತರಾಗ್ತದೆ. ಹಾಗಾದ್ರೆ ಆ ಕ್ರಿಸ್ತನ ಪುನರುತ್ಥಾನದ ಪ್ರಾಮುಖ್ಯತೆಗಳೇನು? ಆ ಪ್ರಾಮುಖ್ಯತೆ ಏನು? ಕ್ರಿಸ್ತನ ಜೀವಿತನಾಗಿ ಎದ್ದು ಬಂದದ್ರಿಂದ ಆತನ ಭಕ್ತರು ಎದ್ದು ಬರುವರು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟது. ದಯಮಾಡಿ 1 ಕೊರಿಂಥ 15 ವಚನಾತ್ನಾಲ್ಕು. ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಮ್ಮ ಪ್ರಸಂಗವು ಹುರುಳಿಲ್ಲದ್ದು ಮತ್ತು ನಿಮ್ಮ ನಂಬಿಕೆಯು ಹುರುಳಿಲ್ಲದ್ದು. ಇದಲ್ಲದೆ ಸತ್ತವರು ಎದ್ದು ಬರುವುದಿಲ್ಲವೆಂಬುದು ನಿಜವಾಗಿದ್ದ ಪಕ್ಷದಲ್ಲಿ ದೇವರು ಕ್ರಿಸ್ತನನ್ನು ಎಬ್ಬಿಸಲೇ ಇಲ್ಲ. ಎಬ್ಬಿಸಿದರೆಂದು ಸಾಕ್ಷಿ ಕೊಟ್ಟ ನಾವು ದೇವರ ವಿಷಯವಾಗಿ ಸುಳ್ಳು ಸಾಕ್ಷಿ ಹೇಳಿದವರಾಗಿ ಕಂಡು ಬಂದೆವು. ಸತ್ತವರು ಎದ್ದು ಬರುವುದಿಲ್ಲವಾದರೆ ಕ್ರಿಸ್ತನು ಎದ್ದು ಬರಲಿಲ್ಲವಾದರೆ ನಿಮ್ಮ ನಂಬಿಕೆಯು ನಿಷ್ಪ್ರಯೋಜನವಾಗಿದೆ. ನೀವು ಇನ್ನು ನಿಮ್ಮ ಪಾಪಗಳಲ್ಲಿಯೇ ಇದ್ದೀರಿ. ಇದು ಮಾತ್ರವಲ್ಲದೆ ಕ್ರಿಸ್ತನವರಾಗಿ ನಿದ್ರೆ ಹೋದವರು ನಾಶವಾದರು. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲಾ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರಿ. ಈ 1 ಕೊರಿಂಥ 15 ಅಧ್ಯಾಯವನ್ನ ನಾವು ಧ್ಯಾನ ಮಾಡುವಾಗ ಅಲ್ಲಿ ವಚನ 12ರಿಂದ ನಾವು ನೋಡುವುದಾದ್ರೆ ಆತನ ಒಂದು ಪ್ರಾಮುಖ್ಯತೆ ಏನು? ಪುನರುತ್ಥಾನದ ಮೇಲೆ ಪ್ರಸಂಗವು ಅದು ಆಧಾರಗೊಂಡಿದೆ. ಕ್ರಿಸ್ತನ ಎದ್ದು ಬಂದಿಲ್ಲವಾದ್ರೆ ನಮ್ಮ ಪ್ರಸಂಗವು ಬಿಡಲಿಲ್ಲ. ಈಗ ನೋಡ್ರಿ, ಅನೇಕ ಸಾರಿ ನಾವು ಬೋಧನೆಗಳನ್ನ ಮಾಡ್ತಿರಲ್ಲ. ಯಾವ ವಿಷಯಕ್ಕೋಸ್ಕರವಾಗಿ ನಾವು ಮಾಡ್ತೇವೆ? ಯಾಕೆ ನಾವು ಮಾಡ್ತೇವೆ ನಾವು? ಈಗ ಅನೇಕ ಬೋಧಕರು ಬರ್ತಾರಲ್ಲ, ವಾರ ನಾವು ಕೂಡಿ ಬರ್ತೀವಲ್ಲ ಸರ್, ಯಾವ ಉದ್ದೇಶಕ್ಕಾಗಿ? ಏನಕ್ಕೋಸ್ಕರ? ನಾವು ಮಾಡುವಂತ ಈ ಒಂದು ದೇವರ ವಾಕ್ಯದ ಸತ್ಯಾಂಶಗಳನ್ನ ನಾವು ನಂಬದೆ ಹೋದ್ರೆ, ಅಥವಾ ಕ್ರಿಸ್ತನ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಮಗೆ ನಿರೀಕ್ಷೆ ಇಲ್ಲದೆ ಹೋದ್ರೆ, ಅಥವಾ ನಾವು ನಂಬದೆ ಹೋದ್ರೆ ಈ ಒಂದು ಪುನರುತ್ಥಾನಕ್ಕೆ ಅರ್ಥವೇ ಇಲ್ಲ.
ಅದನ್ನ ವಾಕ್ಯದಲ್ಲಿ ಇರುವಂತದ್ದು. ನಾವು ಮಾಡುವಂತ ಈ ಪ್ರಸಂಗವಾದ ಉರುಳಿಗದ್ದು ಎಂಬುದಾಗಿ, ಅಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. ಅದು ಯಾವ ಸತ್ವನೂ ಇದರಲ್ಲಿ ಇರೋದಿಲ್ಲ, ಯಾವ ಸಾಧನೆ ಇದರಿಂದ ನಾವು ಪಡೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ ನಂಬುದಾದ್ರೆ ಮಾತ್ರ ನಾವು ಮಾಡುವಂತ ಈ ಒಂದು ಬೋಧನೆಗೆ ಅಥವಾ ಪ್ರಸಂಗಗಳಿಗೆ ಅದು ನ್ಯಾಯಯುತವಾದಂತ ಒಂದು ಬಿರುದು ಅಲ್ಲಿ ಸಿಗುವಂತದ್ದಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಯಾವ ರೀತಿಯಾಗಿ ಎಂಬುದಾಗಿ ನಾವು ನೋಡುವಾಗ ಅದೇ 1:15 ನಾವು ನೋಡ್ತೀವಿ. ಪುನರುತ್ಥಾನದ ಮೇಲೆ ನಂಬಿಕೆ ಏನಾಗಿದೆ? ಆಧಾರಗೊಂಡಿದೆ. ನಿನ್ನ ನಂಬಿಕೆ ಏನಾಗಿದೆ? ನಿನ್ನ ನಂಬಿಕೆ ಆ ಪುನರುತ್ಥಾನದ ಮೇಲೆ ಅದು ಆಧಾರಗೊಂಡಿದೆ. ನೀನ್ ನಂಬಿದ್ರೇನೆ ನಿಜ ಅದು. ನೀನ್ ನಂಬದೆ ಹೋದ್ರೆ ಇಲ್ಲ. ಈಗ ಯೇಸುಸ್ವಾಮಿ ಎದ್ದಿದ್ದಾನೆ ಎಂಬುದಾಗಿ ನೀ ನಂಬಿದ್ರೆ, ನಾನ್ ನಂಬಿದ್ರೆ ಯೇಸುಸ್ವಾಮಿ ಎದ್ದಿದ್ದಾನೆ. ಇವಾಗ ಯೇಸುಸ್ವಾಮಿ ಪುನರುತ್ಥಾನ ಆಗಿಲ್ಲ ಅಂದ್ರೆ, ನಾನ್ ನಂಬಲ್ಲ ನೀವು ನಂಬಲ್ಲ ಅಂದ್ರೆ ಯೇಸುಸ್ವಾಮಿ ಹೇಗೆ ಎದ್ದು ಬಂದನ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಇವತ್ತು ನನಗೂ ನಿಮ್ಗೂ ಒಂದು ನಂಬಿಕೆ ಇರಬೇಕು. ಏನೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿದ್ದಾನೆ. ಆತನು ಸತ್ತು 3ನೇ ದಿನದಲ್ಲಿ ನನಗೋಸ್ಕರವಾಗಿ ನಿಮಗೋಸ್ಕರವಾಗಿ ಆತನು ಕಲ್ವಾರಿ ಶಿಲ್ಪೆಯಲ್ಲಿ ತನ್ನ ಪ್ರಾಣವನ್ನ ಕೊಟ್ಟು ಆತನು ಜೀವಿತನಾಗಿ ಮತ್ತೊಂದು ಆವತ್ತು ನಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ ಆತನು ಜೀವಿತನಾಗಿ ಎದ್ದಿದ್ದಾನೆ ಎಂಬುದಾಗಿ ಮೊದಲು ನಾವು ನಂಬಬೇಕು ಎಂಬುದಾಗಿ. ಹಾಗೆ ವಚನ 17ರಲ್ಲಿ ನಾವು ನೋಡ್ತೇವೆ, ಪುನರುತ್ಥಾನದ ಮೇಲೆ ಪಾಪ ಕ್ಷಮಾಪಣೆಯು ಅಲ್ಲಿ ಕೂಡಿದೆ ಎಂಬುದಾಗಿ. ಯಾವಾಗ ನಮಗೆ ಪಾಪ ಕ್ಷಮಾಪಣೆ ಆಗಿತ್ತು ಅವಾಗ ಪುನರುತ್ಥಾನವಾದಂತ ಆ ಒಂದು ಕಾರ್ಯ, ಅದರ ಮೇಲೆ ನಾವು ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಎಂಬುದಾಗಿ. ಅದೇ ವಚನ 18ಕ್ಕೆ ನಾವು ಬರುವಾಗ ಅಲ್ಲಿ ನೋಡ್ತೇವೆ, ನಿರೀಕ್ಷೆಯು ಅಲ್ಲಿ ಆಧಾರಗೊಂಡಿದೆ ಎಂಬುದಾಗಿ. ನಂಬಿ ನಾವು ನಿರೀಕ್ಷೆಗೊಂಡಾಗ ಯೇಸು ಕ್ರಿಸ್ತನ ಪುನರುತ್ಥಾನಕ್ಕೆ ಒಂದು ಬೆಲೆ. ಯೇಸು ಕ್ರಿಸ್ತನ ಎದ್ದಿದ್ದಾನೆ ಎಂಬುದಾಗಿ ಹೇಳಬೇಕಾದ್ರೆ ಒಂದು ನಂಬಿಕೆ ಇರ್ಬೇಕು, ನನಗೊಂದು ನಿರೀಕ್ಷೆ ಇರ್ಬೇಕು. ಆವಾಗಲೇ ನಾನು ನಂಬಲಿಕ್ಕೆ ಸಾಧ್ಯ. ಅದೇ ವಚನ ಅಪೊಸ್ತಲರ 4:33 ನಾವು ನೋಡ್ತೇವೆ. ಅಪೊಸ್ತಲರು ಅಲ್ಲಿ ಸಾಕ್ಷಿ ಕೊಡುವಂತದನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನು ಎದ್ದಿದ್ದಾನೆ ಎಂಬುದಾಗಿ, ಯೇಸು ಕ್ರಿಸ್ತನು ನಿಜವಾದಂತ ದೇವರು ಎಂಬುದಾಗಿ ಅಲ್ಲಿ ಅವರು ಸಾಕ್ಷೀಕರಿಸುವಂತದನ್ನ ನಾವು ನೋಡುವಂತರಾಗ್ತದೆ. ಹಾಗೆ ಯೇಸು ಕ್ರಿಸ್ತನ ಪುನರುತ್ಥಾನವು ಅದು ಸಾಕ್ಷೀಕರಿಸುವಂತ ಒಂದು ಜೀವಿತವಾಗಿದೆ. ಇವಾಗ ನಾವು ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಎದ್ದಿದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ ನಿಜವಾಗ್ಲೂ ಆ ಒಂದು ಸಾಕ್ಷಿಯನ್ನ ನನ್ನ ಕಾರ್ಯರೂಪವಾಗಿ ನಾನು ಅದನ್ನು ತೋರಿಸ್ತಾ ಇದ್ದೇನೆ. ನನ್ನ ಸಾಕ್ಷಿ ಯಾವ ರೀತಿ ಆಗಿದೆ? ಯೇಸು ಕ್ರಿಸ್ತನ ಪುನರುತ್ಥಾನ ನನ್ನ ಸಾಕ್ಷಿ ಅದು ಯಾವ ಕಾರ್ಯರೂಪಕ್ಕೆ ಬರುವಂತದ್ದಾಗಿದೆ. ಅನೇಕ ಸಾರಿ ನಾವು ಹೇಳ್ತೀವಲ್ಲ, ಯೇಸು ಕ್ರಿಸ್ತನನ್ನು ನಾನು ನಂಬಿದ್ದೇನೆ, ನಿರೀಕ್ಷೆ ಇಟ್ಕೊಂಡಿದ್ದೇನೆ, ಎಲ್ಲವೂ ಯೇಸು ಸ್ವಾಮಿ. ಕೆಲವು ಸಮಯಗಳು ಬರುವಾಗ ಎಲ್ಲಪ್ಪ ದೇವರಿದ್ದಾನೆ, ಯೇಸು ಸ್ವಾಮಿ ಎಲ್ಲಿದ್ದಾನೆ, ನನಗೆ ಯಾಕೆ ಈ ತರ ಆಗ್ಬೇಕಾಗಿತ್ತು, ನನಗೆ ಯಾಕೆ ಈ ತರವಾದಂತ ಕಷ್ಟ, ನನಗೆ ಯಾಕೆ ಈ ತರವಾದಂತ ಸಮಸ್ಯೆ. ಯೇಸು ಸ್ವಾಮಿಯನ್ನ ನಂಬಿದ ಮೇಲೆ ನಾವೇನ್ ಹೇಳ್ತೇವೆ, ಏನ್ ಬಂದ್ರು ದೇವ್ರು ನಮಗ್ ಸ್ತೋತ್ರ. ಕಾಲಕ್ರಮೇಣ ಬರ್ತಾ 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 ನಾವೇನಾಗ್ತೇವೆ, ನಂಬಿಕೆಯಲ್ಲಿ ಬಿದ್ದು ಹೋಗ್ತೇವೆ. ನಂಬಿಕೆಯಲ್ಲಿ ಬಿದ್ದು ಹೋದಾಗ ನಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಇಲ್ಲಿ ಯೇಸು ಕ್ರಿಸ್ತನ ಪುನರುತ್ಥಾನವು ಅದು ಸಾಕ್ಷಿಯ ಒಂದು ಜೀವಿತವನ್ನ ಅಲ್ಲಿ ಪ್ರವೇಶಿಸುವಂತದ್ದಾಗಿದೆ ಎಂಬುದಾಗಿ ನಾವು ನೋಡುವಂತರಾಗಿದೆ. ಸೊ ಅಲ್ಲಿ ನಾವು ಯಾರೇನು ಸಾಕ್ಷೀಕರಿಸಿದ್ರು ಎಂಬುದಾಗಿ ನಾವು ನೋಡುವಾಗ ಆ ಪೌಲನ ವೈಯಕ್ತಿಕವಾದಂತ ಒಂದು ಸಾಕ್ಷಿಯನ್ನ ನಾವು ನೋಡ್ತೇವೆ. ಅಪೊಸ್ತಲರು 1:15-8 ನಾವು ನೋಡುವಂತರಾಗಿದೆ. ಯಾವ ರೀತಿಯಾಗಿ ಪೌಲನು ಅಲ್ಲಿ ಸಾಕ್ಷೀಕರಿಸಿದೆ ಎಂಬುದಾಗಿ. ದಯಮಾಡಿ 1:15-8. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ. ನಾನು ದೇವರ ಸಭೆಯನ್ನು ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲರೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಸಾಕ್ಷಿ ಪೌಲನ ಸಾಕ್ಷಿ ನೋಡಿ ಯಾವ ರೀತಿಯಾಗಿ. ಯಾವಾಗ ಈ ಪೌಲ ಸಾಕ್ಷಿ ಕೊಟ್ಟ, ಇದನ್ನು ಯಾವಾಗ ಕೊಟ್ಟ?
ಯೇಸುವನ್ನು ಪುನರುತ್ಥಾನವಾಗಿ ಕಾಣಿಸ್ಕೊಂಡ ಮೇಲೆ ಅವನಿಗೆ ದೃಢವಾದಂತ ಒಂದು ನಂಬಿಕೆ, ಯೇಸುವಿನ ಬಗ್ಗೆ ನಾನು ಸಾಕ್ಷೀಕರಿಸಬೇಕೆಂಬುದಾಗಿ ಒಂದು ನಂಬಿಕೆ ಬಂದು ಆತನ ಅಲ್ಲಿ ಧೈರ್ಯವಾಗಿ ಅಲ್ಲಿ ಸಾಕ್ಷೀಕರಿಸುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಇವತ್ತು ನನ್ನ ಸಾಕ್ಷಿ ಯಾವ ರೀತಿ ಆಗಿದೆ, ಯೇಸುವನ್ನು ಜೀವಿತನಾಗಿ ಇದ್ದು ಬಂದಿದ್ದಾನೆ ಎಂಬುದಾಗಿ ನಾನು ನಂಬ್ತೀನಿಲ್ಲ. ಇನ್ನೂ ಅನೇಕರು ಸೋಮ್ನಾಗ ಏನಾದ್ರು ಯೇಸುವನ್ನು ಬಂದನ್ನ ನಾವು ಮುಟ್ಟು ನೋಡಿದ್ರೆ ನಂಬದು ಎಂಬುದಾಗಿ ಅನೇಕರಿದ್ದಾರೆ ಅಲ್ಲ. ಇನ್ನೂ ನಂಬಿಕೆ ಬಂದಿಲ್ಲ ಜನರಿಗೆ, ಇನ್ನೂ ನಂಬಿಕೆ ಬಂದಿಲ್ಲ. ನಿಜವಾದ ದೇವರು ಎಂಬುದಾಗಿ ಹೇಳಿದ್ರೆ ನನಗೆ ಕಾಣಿಸ್ಕೊಳ್ಳಿ, ನನ್ನ ಕಣ್ಮುಂದೆ ಬರ್ಲಿ ದೇವರು, ಅವಾಗ ನಾನು ನಂಬ್ತೇನೆ. ನೋಡದೆ ನಂಬುವವನು ಧನ್ಯನು, ಅಷ್ಟೇ ಸಾಕು. ನೋಡಿ ನಂಬುವಂಥದ್ದು ಬೇಡ, ನೋಡದೆ ನಂಬುವಂಥದ್ದೇ ಅದು ಸಾಕ್ಷೀಕರಿಸುವಂತ ಒಂದು ಜೀವಿತ. ಯಾರು ಎಂದು ದೇವರನ್ನ ಕಣ್ಣಾರೆ ಕಂಡಿದ್ದು, ಆದ್ರೆ ಇದ್ದಾನೆ ದೇವರು ಯೇಸು ಕ್ರಿಸ್ತ ನನಗೋಸ್ಕರವಾಗಿ ಪ್ರಾಣ ಕೊಟ್ಟನು ಎಂಬುದಾಗಿ ನಾವು ನಂಬ್ತೇವಲ್ಲ, ಅದೇ ಪ್ರಕಾರವಾಗಿ ಯೇಸು ಕ್ರಿಸ್ತನು ಎದ್ದಿದ್ದಾನೆ 3ನೇ ದಿನದಲ್ಲಿ ಎಂಬುದಾಗಿ ಸಹ ನಾವು ಸಾಕ್ಷೀಕರಿಸಬೇಕು. ಪೌಲನು ಯಾವ ರೀತಿಯಾಗಿ ಆತನು ಮಾಡಿದಂತೆ ಎಲ್ಲ ಕಾರ್ಯವನ್ನ ಆತನು ಒಪ್ಪಿಕೊಂಡಂತವನಾಗಿ ಸಭೆಯ ಮುಂದೆ, ಜನರ ಮುಂದೆ ಆತನು ಸಾಕ್ಷೀಕರಿಸುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗೆ ಆತನು ಸಾಕ್ಷೀಕರಿಸುವಂತದ್ದು ಅದೇ 1 ಅಧ್ಯಾಯ ವಚನ 29. ಸತ್ತವರಿಗೆ ಪುನರುತ್ಥಾನವಿಲ್ಲವಾದರೆ ಸತ್ತವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವರು ಏನು ಮಾಡುವರು? ಸತ್ತವರು ಎದ್ದು ಬರುವುದೇ ಇಲ್ಲವೆಂಬುದು ನಿಜವಾಗಿದ್ದರೆ ಯಾಕೆ ಅವರಿಗೋಸ್ಕರ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತಾರೆ? ನಾವು ಸಹ ಪ್ರತಿ ಗಳಿಗೆಯಲ್ಲಿಯೂ ಯಾಕೆ ಜೀವದ ಭಯದಿಂದಿದ್ದೇವೆ? ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕುರಿತು ನಮಗಿರುವ ಹೆಚ್ಚಳದ ಮೇಲೆ ಆಣೆ ಇಟ್ಟು ನಾನು ದಿನಾಲು ಸಾಯುತ್ತಲಿದ್ದೇನೆ ಎಂದು ಹೇಳುತ್ತೇನೆ. ನಾನು ಎಫೆಸದಲ್ಲಿ ಮೃಗಗಳೊಂದಿಗೆ ಯುದ್ಧ ಮಾಡಿದ್ದು ಕೇವಲ ಮಾನುಷಾಭಿಪ್ರಾಯದಿಂದಾದರೆ ನನಗೇನು ಪ್ರಯೋಜನ? ಸತ್ತವರು ಎದ್ದು ಬರುವುದಿಲ್ಲವಾದರೆ ತಿನ್ನೋಣ, ಕುಡಿಯೋಣ, ನಾಳೆ ಸಾಯುತ್ತೇವಲ್ಲ. ಮೋಸ ಹೋಗಬೇಡಿರಿ. ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಎಚ್ಚೆತ್ತು ನೀತಿವಂತರಾಗಿರಿ. ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ. ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ. ಸಾಕಲ್ಲ, ಯಾವ ರೀತಿಯಾದಂತಹ ಸಾಕ್ಷೀಕರಿಸುವಂತ ಜೀವಿತ ಎಂಬುದಾಗಿ ನೋಡುವಾಗ ಮೂಢ ನಂಬಿಕೆಯವರ ಆಚಾರದಿಂದ ನಾವು ದೂರ ಇದ್ದು ದೇವರನ್ನ ನಾವು ಸಾಕ್ಷೀಕರಿಸಬೇಕು. ಕೆಲವು ಸಮಯ ನಾನು ಸಾಕ್ಷೀಕರಿಸಬೇಕಾದ್ರೆ ಕೆಲವು ಸನ್ನಿವೇಶಗಳು ನನ್ನಲ್ಲಿ ಅದು ಜರುಗುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ನಾನು ಸಾಕ್ಷೀಕರಿಸಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ನನ್ನ ಜೀವಿತದಲ್ಲಿ ಏನಾದ್ರೂ ಒಂದು ಕಾರ್ಯ ಮಾಡಬೇಕು, ಯಾವುದಾದ್ರೂ ಒಂದು ಕಾರ್ಯವನ್ನ ನಮ್ಮ ಜೀವಿತದಲ್ಲಿ ಅದು ನೆರವೇರಿದೆ. ಯೇಸು ಸ್ವಾಮಿಯಿಂದ ದೂರ ಆದಾಗ ನಾವು ಪಟ್ಟಂತ ಕಷ್ಟಗಳಿದೆಯಲ್ಲ, ಅದರಿಂದ ತಪ್ಪಿಸಿ ಮತ್ತೊಂದು ಆವತ್ತು ನಾವು ಯೇಸು ಕ್ರಿಸ್ತನ ಬಲಿಗೆ ಬಂದಾಗ ಸಾಕ್ಷೀಕರಿಸುವಂತ ಜೀವಿತ. ಸುಮ್ಮನೆ ಸಾಕ್ಷೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿ ಎದ್ದಿದ್ದಾನೆ, ಓಕೆ ಎದ್ದಿದ್ದಾನೆ, ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಪ್ರಾಣ ಕೊಟ್ಟಿದ್ದಾನೆ, ಅಷ್ಟೇ. ನೀನ್ ನಂಬಿ ಆ ನಿರೀಕ್ಷೆಯಿಂದ ನೀನ್ ನಂಬಬೇಕಾದ್ರೆ ನನ್ನ ಜೀವಿತದಲ್ಲಿ ಏನಾದ್ರೂ ಒಂದು ಘಟನೆ ನಡೀಲೇಬೇಕು. ಆ ಘಟನೆ ನಡೆದಾಗ ಮಾತ್ರ ನಾನು ದೇವರನ್ನು ಸಾಕ್ಷೀಕರಿಸಲಿಕ್ಕೆ ಸಾಧ್ಯ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಹ ಒಂದೊಂದು ಘಟನೆಗಳು ನಡೆದಿದೆ. ಅದನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಪ್ರಶ್ನೆ ಮಾಡ್ಕೊಂಡಾಗ ದೇವರನ್ನ ಸಾಕ್ಷೀಕರಿಸುವಂಥದ್ದು ಹೇಗೆ ಎಂಬುದಾಗಿ ನಮಗೆ ಅದು ಗೊತ್ತಾಗುತ್ತೆ. ಆವಾಗಲೇ ನಾವು ಸಾಕ್ಷೀಕರಿಸುವಂತ ಜೀವಿತಕ್ಕೆ ನಾವು ಹೋಗುವಂತರಾಗಿದ್ದೇವೆ. ಹಾಗಾದ್ರೆ ದೇವದೂತರು ಸಹ ಅಲ್ಲಿ ದೇವರನ್ನ ಸಾಕ್ಷೀಕರಿಸುವಂತದನ್ನ ನಾವು ನೋಡ್ತೇವೆ. ಈಗ ಲೋಕನ್ ಬರೆಸುವಾರ್ತೆ 24ನೇ ವಚನ ಆಯ್ತು. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳನ್ನು ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಮನುಷ್ಯ ಕುಮಾರನು ಪಾಪಿಗಳಾದ
ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮೂರನೆಯ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂಬುದು ನಿಮಗೆ ಹೇಳಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ ಎಂದು ಹೇಳಿದರು. ನೋಡ್ರಿ, ಯೇಸು ಕ್ರಿಸ್ತನು ಎದ್ದು ಬರ್ತಾನೆ ಎಂಬುದಾಗಿ ನಿಮ್ಮ ನೆನಪಿಗೆ ತಂದುಕೊಳ್ಳಿ. ಸೊ ಹೇಗೆ ಸಾಕ್ಷೀಕರಿಸುವಂತದ್ದು? ಈಗ ಅವರು ಯೇಸುವನ್ನ ಬಿಟ್ಟಿದ್ರು. ಯೇಸುವನ್ನ ಎದ್ದು ಬಂದ ಮೇಲೆ ಅವ್ರು ಹೇಗೆ ಸಾಕ್ಷೀಕರಿಸ್ತಾ ಇದ್ದಾರೆ? ಈಗ ನಂಬಿಕೆ ಕಣ್ಣಾರೆ ನೋಡ್ತಾರೆ. ಕಣ್ಣಾರೆ ನೋಡಿದ ಮೇಲೆ ಅವರು ಸಾಕ್ಷೀಕರಿಸುವಂತದನ್ನ ನಾವು ನೋಡುವಂತದ್ದಾಗಿದೆ. ಅದೇ ಯೋಹಾನ ಸುವಾರ್ತೆ 20ನೇ ಅಧ್ಯಾಯ ವಚನ 28-29. ಯೋಹಾನ 20:28-29. ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯೇಸು ಅವನಿಗೆ, ನೀನು ನನ್ನನ್ನು ನೋಡಿದ್ದರಿಂದ ನಂಬಿದಿ, ನೋಡದೆ ನಂಬಿದವರು ಧನ್ಯರು ಎಂದು ಹೇಳಿದನು. ಸಾಕ್ಷಿ. ಈಗ ತೋಮನಿಗೆ ಅವಾಗಲೇ ನಂಬೋದಿತ್ತಲ್ಲ. ತೋಮ ಶಿಷ್ಯರೊಟ್ಟಿಗೆ ಸೇರ್ತಾಗ್ಲು ಯೇಸು ನಿಜವಾಗ್ಲು ನಮಗೋಸ್ಕರ ಈ ಲೋಕಕ್ಕೋಸ್ಕರ ಆತನ ಸಾಯ್ತಾನೆ, ಮತ್ತೆ 3ನೇ ದಿನ ಎದ್ದು ಬರ್ತಾನೆ ಎಂಬುದಾಗಿ ನಂಬೋದಿತ್ತು. ಇವಾಗ ನಮ್ಮ ಜೀವಿತ ಹೆಂಗಾಗಿದೆ ಅಂದ್ರೆ ಈ ತೋಮ ತರ ಹೇಳಿದ ತಕ್ಷಣ ನಾವ್ ಯಾವ್ದನ್ನ ನಂಬ್ತೇವ? ಈಗ ದೇವರ ಸೇವಕರು ಅಥವಾ ಸಭೆಯ ನಾಯಕರು ಏನಾದ್ರು ನಿಮ್ಗೆ ಹೇಳ್ದಾಗ ನೀವು ಸಡನ್ ಆಗಿ ನಂಬ್ತೀರಾ ಇಲ್ಲ? ಹೇಳಿ. ಕೆಲವರು ನಂಬೋದು, ಕೆಲವರು ನಂಬಲ್ಲ. ಆ ನಂಬಿಕೆ ನಮ್ಮ ಜೀವಿತವನ್ನ ಅದು ಎತ್ತಿ ತೋರಿಸುವುದು. ತೋಮನ ಹಾಗೆ ಸ್ವಾಮಿ ನಿಜವಾಗ್ಲೂ ನೀನು ಎದ್ದು ಬಂದಿದ್ದೀ ಎಂಬುದಾಗಿ ಹೇಳುದಾದ್ರೆ ನಾವು ಮುಟ್ಟೆ ನೋಡ್ಬೇಕು. ನೀನು ಇಲ್ಲ ಅಂದ್ರೆ ನಾನು ನಂಬಲ್ಲ. ನೀನೇ ದೇವ್ರು ಎಂಬುದಾಗಿ ಹೇಳುದಾದ್ರೆ ನಿನಗೆ ಕೈಗಳಿಗೆ ಮೊಳೆ ಹೊಡೆದ್ರು, ಈಟಿಯಿಂದ ಪಕ್ಕೆಯನ್ನು ತಿಳಿದ್ರು, ತಲೆಗೆ ಕಿರೀಟ ಇಟ್ರು. ಇವೆಲ್ಲವನ್ನ ತೋಮ ನೋಡಿದಲ್ಲ, ಎಲ್ಲವನ್ನು ನೋಡಿದ. ಸುಮ್ಮನೆ ತೋಮ ಅಷ್ಟು ಈಸಿಯಾಗಿ ಯೇಸುಸ್ವಾಮಿ ನಂಬಕ್ ಹೋಗ್ಲಿಲ್ಲ. ಯೇಸುಸ್ವಾಮಿ ಚೆನ್ನಾಗಿದ್ನಲ್ಲ ಅವಾಗ. ಈಗ ಚೆನ್ನಾಗಿರುವಾಗ್ಲೇನೆ ಆತ ನಂಬಲಿಲ್ಲ. ಈಗ ತೋಮನಿಗೆ ಒಂದು ದೃಷ್ಟಿ ಇತ್ತು ಏನು ಎಂಬುದಾಗಿ ನೋಡುವಾಗ ಯೇಸುಸ್ವಾಮಿ ತಲೆಗೆ ಮುಳ್ಳಿನ ಕಿರೀಟ ಹಾಕಿದ್ರು, ಗಾಯ ಆಗಿದೆ. ಈಟಿಯಿಂದ ಪಕ್ಕೆಯನ್ನು ತಿವಿದಿದ್ರು, ಅಲ್ಲಿ ಗಾಯ ಆಗಿದೆ. ಕೈ ಮತ್ತು ಕಾಲುಗಳಿಗೆ ಮೊಳೆಗಳಿಂದ ಹೊಡೆದಿತ್ತು, ಅದು ಗಾಯ ಆಗಿದೆ. ಮೈಗೆ ಚಾಟಿಗಳಿಂದ ಹೊಡೆದಿತ್ತು, ಅಲ್ಲಿ ಗಾಯ ಆಗಿದೆ. ಈ ತೋಮನಿಗೆ ಒಂದು ಈಗ ಏನ್ ಎಂಬುದಾಗಿ ನೋಡುವಾಗ ನಿಜವಾಗ್ಲೂ ಯೇಸುಸ್ವಾಮಿ ಎದ್ದು ಬಂದ, ನಾನು ಮುಟ್ಟದ ಹೋದ್ರೆ ನಾನು ನಂಬಲ್ಲ. ಹಾಗೆ ಯೇಸುಸ್ವಾಮಿ ಏನ್ ಮಾಡ್ತಾನೆ, ಅವನ ಹತ್ರ ಹೋಗಿ, ತೋಮನೆ ಬಾ, ನಾನೇ ನಿಜವಾದ ಕ್ರಿಸ್ತನು, ನಿನ್ನ ಸ್ವಾಮಿ ನಾನೇ, ಬಾ ಮುಟ್ಟು ಎಂಬುದಾಗಿ ಕೈಯನ್ನು ಹಿಡಿದು ತನ್ನ ಪಕ್ಕೆಯಿಂದ. ಅವಾಗ ತೋಮ ಏನ್ ಮಾಡ್ತಾನೆ? ಸಂತೋಷ ಪಟ್ಟನ ತೋಮ, ಸಂತೋಷ ಪಟ್ಟನ. ಅಲ್ಲಿ ದುಃಖಿತನ, ಆತನ ಪಾದಕ್ಕೆ ಬಿದ್ದನು, ಅತ್ತನು ಎಂಬುದಾಗಿ ನಾವು ನೋಡ್ತೀವಿ. ಅನೇಕ ಸಾರಿ ನಾವೇನ್ ಮಾಡ್ತೇವೆ, ಈ ನಂಬಿಕೆಯನ್ನ ಅನೇಕರು ಹೇಳುವಾಗ ಯೇಸು ಕ್ರಿಸ್ತನನ್ನ ನಂಬಿದ ಮೇಲೆ ನಾವು ಪ್ರತಿಯೊಂದು ಕಾರ್ಯಕ್ಕೂ ನಂಬಲೇಬೇಕು. ನೀನ್ ನಂಬಿದರೆ ಎಲ್ಲವೂ ಆಗುವುದು, ನಂಬದ ಹೋದ್ರೆ ನಿನ್ಗೆ ಏನಾಗಲ್ಲ. ಈಗ ತೋಮ್ನಾಗ ನಾನು ಮುಟ್ಟೆ ನೋಡ್ಬೇಕು, ನೀವ್ ಹೇಳಿದ್ದು ನಿಜನೇ ಇಲ್ವಾ, ನಾನು ಆಮೇಲೆ ಬಂದು ವಿಚಾರಿಸ್ಕೊಂಡು ಎಲ್ಲರನ್ನು ವಿಚಾರಿಸಿ ಬಂದು ನಾನು ನಿಮ್ಗೆ ಹೇಳ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ನಂಬಿಕೆ, ಈ ನಿರೀಕ್ಷೆ ಎಂಬುದಾಗಿ ಹೋಗುವಾಗ ನೋಡದೆ ನಂಬುವಂಥದ್ದೇ ಒಂದು ಸಾಕ್ಷೀಕರಿಸುವಂತ ಜೀವನ. ಯೇಸು ನಿಜವಾಗ್ಲೂ ನನ್ಗೋಸ್ಕರವಾಗಿ ಪ್ರಾಣ ಕೊಟ್ಟಿದ್ದಾನೆ ಎಂಬುದಾಗಿ ನೀನು ನಂಬಿ ಸಾಕ್ಷೀಕರಿಸಿದ್ರೆ ಮಾತ್ರ ನಿಜವಾದಂತ ಕ್ರೈಸ್ತರು ಮತ್ತೆ ನಿಜವಾದಂತ ದೇವರ ಮಕ್ಕಳು. ಅಲ್ಲಿ ಯೇಸುಸ್ವಾಮಿ ಮಾತ್ರ, ತೋಮ ಮಾತ್ರ ಅಲ್ಲಿ ನಂಬಲಿಲ್ಲ, ಸಾಕ್ಷೀಕರಿಸಲಿಲ್ಲ, ಯೇಸುವನ್ನು ಸಹ ಸಾಕ್ಷೀಕರಿಸ್ತಾರೆ. ಹೇಗೆ? ದಯಮಾಡಿ ಅದೇ ಯೋಹಾನ 2ನೇ ಅಧ್ಯಾಯ 18-19. ಯಹೂದ್ಯರು ಆತನನ್ನು, ನಿನಗೆ ಇದನ್ನೆಲ್ಲ ಮಾಡುವ ಅಧಿಕಾರ ಉಂಟೆಂಬುದಕ್ಕೆ ಏನು ಸೂಚಕ ಕಾರ್ಯವನ್ನು ತೋರಿಸುತ್ತೀ ಎಂದು ಹೇಳಿದ್ದಕ್ಕೆ ಯೇಸು, ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆನು ಅಂದನು. ಅದಕ್ಕೆ ಯಹೂದ್ಯರು, ಈ ದೇವಾಲಯವನ್ನು ಕಟ್ಟುವುದಕ್ಕೆ 46 ವರ್ಷ ಹಿಡಿಯಿತು, ನೀನು 3 ದಿನದಲ್ಲಿ ಅದನ್ನು ಎಬ್ಬಿಸುವೆಯೋ ಅಂದರು. ಆದರೆ ಆತನು ತನ್ನ ದೇಹವಿರುವ ದೇವಾಲಯದ ವಿಷಯವಾಗಿ ಆ ಮಾತನ್ನು ಹೇಳಿದನು.
ಆದುದರಿಂದ ಆತನು ಸತ್ತು ಬದುಕಿ ಎದ್ದ ಮೇಲೆ ಈ ಮಾತು ಆತನ ಶಿಷ್ಯರ ನೆನಪಿಗೆ ಬಂದು ಶಾಸ್ತ್ರದಲ್ಲಿ ಬರೆದದನ್ನು ಆತನ ಮಾತನ್ನು ಅವರು ನಂಬುವವರಾದರು. ಇಲ್ಲಿ ಯೇಸು ಕ್ರಿಸ್ತನನ್ನು ಸಾಕ್ಷೀಕರಿಸುವಂತದ್ದನ್ನ ನಾವು ನೋಡ್ತೇವೆ. ಹೇಗೆ ಎಂಬುದಾಗಿ ನೋಡುವಾಗ, ಈ ದೇವಾಲಯವನ್ನ ನಿಮ್ ಕೇಳುವ ಆಗ್ರಿ, ನಾನೇನ್ ಮಾಡ್ತೇನೆ, 3 ದಿನದಲ್ಲಿ ನಾನು ಕಟ್ತೇನೆ. ಇದು ಸಾಧ್ಯನಾ? ಇದು ಸಾಧ್ಯನಾ? ಇಲ್ಲಿ ಯೇಸು ಸ್ವಾಮಿ ಅವ್ರಿಗೆ ಹೇಳುವಾಗ ಹೇಗೆ ಆ ಜನರಿಗೆ ಗೊತ್ತಿತ್ತು ಇದನ್ನ ಕಟ್ಲಿಕ್ಕೆ ಎಷ್ಟು ಸಮಯ ಹಿಡಿಯಿತು? 46 ವರ್ಷ ಅದ್ ಕಟ್ಲಿಕ್ಕೆ ದೇವಾಲಯವನ್ನ ತಗೊಂಡು 3 ದಿನದಲ್ಲಿ ಈ ದೇವಾಲಯವನ್ನ ಕೆಡಿ ನಾನು ಕಟ್ತೇನೆ ಎಂಬುದಾಗಿ ಹೇಳ್ಬೇಕಾದ್ರೆ ಸಾಧ್ಯ ನಿಂತು. ಅವ್ರು ಏನ್ ಮಾಡಿದ್ರು ಅಂತ ಹೇಳಿ, ಈಗ ಯೇಸು ಸ್ವಾಮಿ ನಮ್ಮ ಹಾಗೆ ನಿಮ್ಮ ಹಾಗೆ ಮಾನವನಾಗಿ ಲೋಕಕ್ಕೆ ಬಂದ, ಅಲ್ಲಿರುವಂತ ಆ ಒಂದು ಶಿಷ್ಯರಾಗ್ಲಿ ಅಥವಾ ಅಲ್ಲಿರುವಂತ ಜನರಾಗ್ಲಿ ಮಾನವನಾದಂತವ್ರು ಹೇಗೆ ಇದನ್ನ ಕಟ್ಲಿಕ್ಕೆ ಸಾಧ್ಯ? 46 ವರ್ಷ ನಾವು ತಗೊಂಡಿದ್ವಲ್ಲ ಇದನ್ನ ಕಟ್ಲಿಕ್ಕೆ, ಹೇಗೆ 3 ದಿನದಲ್ಲಿ ಕಟ್ಲಿಕ್ಕೆ ಸಾಧ್ಯ? ಅದನ್ನು ಕಟ್ಟಿದ ಮೇಲೆ ಅವ್ರಿಗೆ ನಂಬಿಕೆ ಬಂದಿತ್ತು. ಕೆಡವೆ ಆಗಿ 3 ದಿನದಲ್ಲಿ ದೇವಾಲಯ ಕಟ್ಟಲ್ಪಟ್ಟಿದ್ದ ಇಲ್ಲ, ಕಟ್ಟಲ್ಪಟ್ಟಿದ್ದಲ್ಲ, ಕಟ್ಟಲ್ಪಟ್ಟ ಮೇಲೇನೆ ಅವರಿಗೆ ನಂಬಿಕೆ ಬಂದಿದ್ದಾರೆ, ಇವನೇ ಯೇಸು ಕ್ರಿಸ್ತನು, ಈತನೇ ನಿಜವಾದ ದೇವರು ಎಂಬುದಾಗಿ. ಅಲ್ಲಿ ಆ ಯೇಸು ಸ್ವಾಮಿ ಸಾಕ್ಷೀಕರಿಸುವಂತ ಒಂದು ವಿಧಾನವನ್ನು ಸಹ ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಯೇಸು ಕ್ರಿಸ್ತನ ಈ ಪುನರುತ್ಥಾನವು ಯಾವ ರೀತಿಯಾಗಿ ಅದು ಪರಿಣಾಮಕಾರಿಯಾಗಿದೆ, ಯಾವ ರೀತಿಯಾಗಿ ಅದು ಪರಿಣಾಮಕಾರಿಯಾಗಿದೆ ಎಂಬುದಾಗಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ ವಚನ 6, ಮತ್ತಾಯ 28:6 ವಚನ. ತಾನು ಹೇಳಿದಂತೆ ಎದ್ದಿದ್ದಾನೆ, ಬನ್ನಿ, ಆತನು ಮಲಗಿದ್ದ ಸ್ಥಳವನ್ನು ನೋಡಿರಿ. ತಾನು ಕ್ರಿಸ್ತನ ಉಪದೇಶವು ಅಲ್ಲಿ ದೃಢಪಡಿಸುವಂತದನ್ನ ನಾವು ನೋಡುವಂತರಾಗಿದೆ. ಹೇಗೆ ಎಂಬುದಾಗಿ ನೋಡುವಾಗ ಕ್ರಿಸ್ತನ ಎದ್ದಿದ್ದಾನೆ, ಬಂದು ನೋಡ್ರಿ ಎಂಬುದಾಗಿ ಅಲ್ಲಿ ಆತನ ಒಂದು ಕಾರ್ಯವನ್ನ ಅಲ್ಲಿ ಪ್ರಚುರಪಡಿಸುವಂತದನ್ನ ನಾವು ನೋಡುವಂತರಾಗಿದೆ. ಅಲ್ಲಿ ಒಂದು ನಿರ್ಣಯವನ್ನು ಏನೆಂಬುದಾಗಿ ನೋಡುವಾಗ, ನಂಬಿದವರಿಗೆ ನೀತಿವಂತರೆಂಬ ಒಂದು ನಿರ್ಣಯವನ್ನ ಅಲ್ಲಿ ದೇವರು ಕೊಡುವಂತನಾಗಿದ್ದಾನೆ. ರೋಮ 4:25 ನಾವು ನೋಡುವಂತರಾಗಿದ್ದೇವೆ. ಹಾಗಾದರೆ ಈ ಕ್ರಿಸ್ತನ ಪುನರುತ್ಥಾನ ಯಾವ ರೀತಿಯಾಗಿ ಅದು ಪರಿಣಾಮಕಾರಿಯಾಯಿತು ಎಂಬುದಾಗಿ ನಾವು ನೋಡುವಾಗ, ಕ್ರಿಸ್ತನು ಎಲ್ಲವುಗಳ ಮೇಲೆ ಅಧಿಕಾರವನ್ನ ಹೊಂದಿದವನಾಗಿದ್ದಾನೆ. ಇಡೀ ಲೋಕವನ್ನ ದೇವರ ಒಂದು ಸೃಷ್ಟಿಯಲ್ಲಿ ಆಯ್ತು ಎಂಬುದಾಗಿ ಎಲ್ಲವನ್ನ ಆತನು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಎಂಬುದಾಗಿ ಎಫೆಸ 1:20 ಮತ್ತು 21ನೇ ವಚನದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಈ ಕ್ರಿಸ್ತನ ಒಂದು ಪುನರುತ್ಥಾನ ಯಾವ ರೀತಿಯಾಗಿ ಈ ಕಾರ್ಯಗಳನ್ನ ಮಾಡುವಂತದಾಗಿದೆ ಎಂಬುದಾಗಿ ನೋಡುವಾಗ, ಈ ಪುನರುತ್ಥಾನವು ಆ ಒಂದು ಕ್ರಿಸ್ತನ ಒಂದು ಸಂದೇಶವಾಗಿದೆ ಎಂಬುದಾಗಿ, ಪುನರುತ್ಥಾನವು ಕ್ರಿಸ್ತನ ಸಂದೇಶವಾಗಿದೆ ಎಂಬುದಾಗಿ, ಯಾವ ರೀತಿಯಾದಂತಹ ಒಂದು ಸಂದೇಶವನ್ನ ದೇವರು ಕೊಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಯೋಹಾನ 20:15 ವಚನದಲ್ಲಿ ಆತನು ಹೇಳ್ತಾನೆ, ಅಮ್ಮ ಯಾಕೆ ನೀನು ಅಳುತ್ತಿ? ಅಮ್ಮ ಯಾಕೆ ಅಳುತ್ತಿ? ಅಲ್ಲಿ ಒಂದು ಸಂದೇಶವನ್ನ ದೇವರು ಕೊಡ್ತಾನೆ. ಅಮ್ಮ ನೀನು ಯಾಕೆ ಅಳುತ್ತಿ? ಯಾಕೆ ಹೇಳ್ತಿ? ನಾನು ಸಾಯ್ತೇನೆ ಮತ್ತು 3ನೇ ದಿನ ನಾನು ಎದ್ದು ಬರ್ತೇನೆ. ನೀನ್ ಯಾಕೆ ಅಳ್ತಾ ಇದ್ದಿ? ಯಾಕೆ ಸಂದೇಹ ಪಡ್ತಾ ಇದ್ದಿ ಎಂಬುದಾಗಿ ಆತನಲ್ಲಿ ತಿಳಿಸುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಅದೇ ಪ್ರಕಾರವಾಗಿ ಆತ್ಮಿಕ ಅಧಿಕಾರದ ಒಂದು ಸಂದೇಶವನ್ನ ಅಲ್ಲಿ ಕೊಡುವಂತನಾಗಿದ್ದಾನೆ ದೇವರು. ಮತ್ತೆ 26:19 ನಾವು ನೋಡ್ತೇವೆ, ಪರಲೋಕದಲ್ಲಿ ಭೂಲೋಕದಲ್ಲಿ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಅಲ್ಲಿ ಕ್ರಿಸ್ತನ ತಿಳಿಸಿರುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ಹಾಗಾದ್ರೆ ಈ ದಿನ ಕ್ರಿಸ್ತನ ಪುನರುತ್ಥಾನ ಯಾವ ರೀತಿಯಾಗಿದೆ? ಹಾಗಾದ್ರೆ ಈ ಕ್ರಿಸ್ತನ ಪುನರುತ್ಥಾನವನ್ನ ಯಾವುದಕ್ಕೋಸ್ಕರವಾಗಿ ನಾವು ಹೋಲಿಕೆ ಮಾಡ್ಕೊಳ್ತೇವೆ? ಈ ಕ್ರಿಸ್ತನ ಪುನರುತ್ಥಾನ ಹೇಗೆ ಆಯಿತು? ಇದರಿಂದ ಸಿಗುವಂತ ಲಾಭ ಏನು? ಹಾಗಾದ್ರೆ ಈ ಕ್ರಿಸ್ತನ ಪುನರುತ್ಥಾನವನ್ನ ನಾವು ನೋಡುವಾಗ, ನೀವು ಈ ದಿನ ಈ ಕ್ರಿಸ್ತನ ಪುನರುತ್ಥಾನದಿಂದ ಕಲಿಯುವಂತ ವಿಷಯಗಳು ಈ ದಿನ ಯೇಸು ಕ್ರಿಸ್ತನ ಎದ್ದಿದ್ದಾನೆ ಎಂಬುದಾಗಿ ನಾವು ನಂಬ್ತೇವಲ್ಲ. ಸೊ ಈ ದಿನ ನನ್ನೊಟ್ಟಿಗೆ ನಾವು ಏನನ್ನ ಕಲಿಯಬಹುದು ಎಂಬುದಾಗಿ ನಾವು ನೋಡುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 67 ಮತ್ತೆ 66ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ
ವಚನ 67. ಆಗ ಮಹಾಯಾಜಕನು ಎದ್ದು ನಿಂತು, ಹಾ. ನೀನೇನು ಉತ್ತರ ಹೇಳುವುದಿಲ್ಲವೋ, ಹಾ. ಇವರು ನಿನ್ನ ಮೇಲೆ ಹೇಳುವ ಈ ಸಾಕ್ಷಿ ಏನು ಎಂದು ಆತನನ್ನು ಕೇಳಿದರು. ಆದರೆ ಯೇಸು ಸುಮ್ಮನಿದ್ದರು. ಆಗ ಮಹಾಯಾಜಕನು, ನಿನಗೆ ಜೀವ ಸ್ವರೂಪನಾದ ದೇವರ ಆಣೆಯನ್ನು ಇಡುತ್ತೇನೆ, ನೀನು ದೇವರ ಕುಮಾರನಾದ ಕ್ರಿಸ್ತನು ಹೌದೋ ಅಲ್ಲವೋ ಎಂಬುದನ್ನು ನಮಗೆ ಹೇಳಬೇಕು ಎಂದು ಅನ್ನಲಾಗಿ, ಯೇಸು ನೀನೇ ಹೇಳಿದ್ದೆ. ಇದಲ್ಲದೆ ಇನ್ನು ಮೇಲೆ ಮನುಷ್ಯ ಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳ ಮೇಲೆ ಕುಳಿತು ಬರುವುದನ್ನು ಕಾಣುವಿರಿ ಎಂದು ನಿಮಗೆ ಹೇಳುತ್ತೇನೆ ಅಂದರು. ಆಗ ಮಹಾಯಾಜಕನು ತನ್ನ ಬಟ್ಟೆಗಳನ್ನು ಹರಕೊಂಡು, ಇದು ದೇವದೂಷಣೆಯ ಮಾತು, ನಮಗೆ ಸಾಕ್ಷಿಗಳು ಇನ್ನು ಯಾತಕ್ಕೆ ಬೇಕು? ಇವನು ಈಗಲೇ ಆಡಿದ ದೂಷಣೆಯ ಮಾತನ್ನು ಕೇಳಿದಿರಲ್ಲ, ನಿಮಗೆ ಹೇಗೆ ತೋರುತ್ತದೆ ಅನ್ನಲು ಇವನು ಮರಣದಂಡನೆ ಹೊಂದತಕ್ಕವನು ಎಂದು ಉತ್ತರ ಕೊಟ್ಟರು. ಸಾಕ್ಷಿ. ಇಲ್ಲಿ ನಾವು ಏನನ್ನ ನಾವು ನೋಡ್ತೇವೆ ಎಂಬುದಾಗಿ ನೋಡುವಾಗ, ಇವತ್ತು ನಾನು ಕಲಿಯಬೇಕಾದಂತ ವಿಷಯ ಆತನನ್ನ ನಂಬುವುದು. ನೋಡಿ, ಈಗ ಓದಿದಂತೆ ಎಲ್ಲ ವಾಕ್ಯಗಳನ್ನ ನಾವು ಧ್ಯಾನ ಮಾಡುವಾಗ, ಅಣ್ಣ ಜನರು, ಸಿಪಾಯಿಗಳು, ರಾಜರು ಆತನನ್ನ ನಂಬಿದರು. ಆತನ ಪುನರುತ್ಥಾನದ ಆ ಒಂದು ದಿನವನ್ನ ಅವರು ನಂಬಿದರು ಎಂಬುದಾಗಿ ನಂಬಿದರು. ಆ ಸಿಪಾಯಿಗಳು, ಅಲ್ಲಿದ್ದಂತ ಜನರು ಸಹ ಯೇಸು ಕ್ರಿಸ್ತನ ನಿಜವಾದ ದೇವರು ಎಂಬುದಾಗಿ ಅಲ್ಲಿ ನಂಬಿದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ಈ ದಿನ ನನ್ನ ಜೀವಿತ, ಯೇಸು ಕ್ರಿಸ್ತ ನಿಜವಾಗ್ಲೂ ನನ್ನ ಜೀವಿತದಲ್ಲಿ ಆತನಿದ್ದಾನೆ. ನನ್ನ ಪಾಪಕ್ಕೋಸ್ಕರವಾಗಿ ಆತನ ಪ್ರಾಣವನ್ನ ಬಿಟ್ಟಿದ್ದಾನೆ, ಸತ್ತ 3ನೇ ದಿನದಲ್ಲಿ ಎದ್ದಿದ್ದಾನೆ ಎಂಬುದಾಗಿ ನಾವುಗಳು ಅದನ್ನ ನಂಬುವಂತರಾಗಿದ್ದೇವೆ. 2ನೇದಾಗಿ ನಾವು ನೋಡುವಾಗ, ಅದೇ ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನ. ಮತ್ತು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಸಾಕ್ಷಿ. ಈಗ ಬನ್ನಿ, ಯೇಸುವನ್ನ ನಾವು ನಂಬುದ್ವಲ್ಲ, ಯೇಸುವನ್ನ ನಿಜವಾಗ್ಲೂ 3ನೇ ದಿನದಲ್ಲಿ ಎದ್ದಿದ್ದಾನೆ ಎಂಬುದಾಗಿ ನಮ್ಗೆ ನಂಬಿಕೆ ಬರ್ತದೆ, ನಂಬಿಕೆ ಇಟ್ಟಿದ್ದೇವೆ. ಹಾಗಾದ್ರೆ ನಂಬಿಕೆ ಇಟ್ಟ ಮೇಲೆ 8ನೇದಾಗಿ ನಾವೇನ್ ಮಾಡ್ಬೇಕಂತೆ? ಕೊನೆಯವರೆಗೂ ಆ ನಂಬಿಕೆಯನ್ನ ಕಾಪಾಡ್ಬೇಕು. ಆ ತಾಳ್ಮೆ, ಆ ನಂಬಿಕೆಯನ್ನ ಕಾಪಾಡಿಕೊಂಡು ಹೋದಾಗ ಮಾತ್ರ ಕ್ರಿಸ್ತನ ಪುನರುತ್ಥಾನಕ್ಕೆ ಒಂದು ಜೀವ ಬಂದ. ಯಾವಾಗ ನಮ್ಮ ನಂಬಿಕೆಯನ್ನ ನಾವು ಕಾಪಾಡಿಕೊಳ್ಳೋದಿಲ್ವೋ ಅವಾಗ ಕ್ರಿಸ್ತನ ಪುನರುತ್ಥಾನವನ್ನ ನಾವು ನೆನಪು ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. 3ನೇದಾಗಿ ನಾವು ನೋಡುವಾಗ, ಈ ದಿನ ನಾವು ಕಲಿಯುವಂತದ್ದು ಏನೆಂಬುದಾಗಿ ನೋಡುವಾಗ, ನಾನು ಅದೇ ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ ವಚನ 26 ಮತ್ತು 27. ಅದರಂತೆ 2ನೇಯವನು, 3ನೇಯವನು ಮುಂತಾದವರು 7ನೇಯವನವರೆಗೂ ಮಾಡಿದರು. ಅವರೆಲ್ಲರೂ ಸತ್ತ ಮೇಲೆ ಆ ಹೆಂಗಸು ಸತ್ತಳು. ಹಾಗಾದರೆ ಪುನರುತ್ಥಾನದಲ್ಲಿ ಆಕೆ ಆ 7 ಮಂದಿಯಲ್ಲಿ ಯಾರ ಹೆಂಡತಿಯಾಗಿರುವಳು? ಇದರಲ್ಲಿ ನಾವು ಕಲಿಯುವಂಥದ್ದು ಏನೆಂಬುದಾಗಿ ನೋಡುವಾಗ, ಆ ಪ್ರೀತಿ. ಮೊದಲನೇದಾಗಿ ನಾವು ಕಲಿಯುವಂಥದ್ದು ನಂಬಿಕೆ, 2ನೇದಾಗಿ ನಾವು ನೋಡುವಾಗ ತಾಳ್ಮೆ, 3ನೇದಾಗಿ ನಾವು ನೋಡುವಾಗ ಆ ಪ್ರೀತಿ. ಆ ಪ್ರೀತಿಯನ್ನ ನಾವು ಈ ದಿನದಲ್ಲಿ ಕ್ರಿಸ್ತನ ಪುನರುತ್ಥಾನವನ್ನ ನಾವು ಅರ್ಥ ಮಾಡಿಕೊಂಡು, ನಿಜವಾಗ್ಲೂ ದೇವರು 3ನೇ ದಿನದಲ್ಲಿ ಸತ್ತ 3ನೇ ದಿನದಲ್ಲಿ ಎದ್ದಿದ್ದಾನೆ ಎಂಬುದಾಗಿ ನಂಬುದಾದ್ರೆ ನನ್ನಲ್ಲಿ, ನಮ್ಮಲ್ಲಿ ಆ ಪ್ರೀತಿ ಇರಬೇಕು. ಅನೇಕರಿಗೆ ನಾವು ಪ್ರೀತಿಯನ್ನ ಕೊಡಬೇಕು, ಅನೇಕರಿಗೆ ನಾವು ಪ್ರೀತಿಯನ್ನ ತೋರಿಸಬೇಕು. ಆಗ ಮಾತ್ರ ಕ್ರಿಸ್ತನ ಪುನರುತ್ಥಾನಕ್ಕೆ ಒಂದು ಬೆಲೆ ಸಿಗುವುದು. ಇಲ್ಲಾಂದ್ರೆ ಕ್ರಿಸ್ತನ ನನಗೋಸ್ಕರವಾಗಿ ಸತ್ತನು 3ನೇ ದಿನದಲ್ಲಿ ಎದ್ದನು ಎಂಬುದಾಗಿ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಮೊದಲು ನನಗೆ ನಂಬಿಕೆ ಬರಬೇಕು, 2ನೇದಾಗಿ ನನಗೆ ತಾಳ್ಮೆ ಇರಬೇಕು. ಯಾರು ಏನಾದ್ರು ಅದನ್ನು ಸಹಿಸಿಕೊಳ್ಳುವಂತ ಒಂದು ತಾಳ್ಮೆ, ಆ ಒಂದು ಮನೋಭಾವ ನನ್ನಲ್ಲಿ ಇರಬೇಕು. ಯೇಸುವನ್ನು ಹೇಗೆ ಆ ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟನು, ಅಷ್ಟು ಜನರು ಚಾಟಗಳಿಂದ ಹೊಡೆದಾಡು, ತಲೆಗೆ ಮುಳ್ಳಿನ ಕಿರೀಟ ಇಟ್ಟಾಡು, ಪಕ್ಕೆಯಿಂದ ಚುಚ್ಚಿದಾಡು, ಯೇಸುವನ್ನು ಏನಾದ್ರು ಮಾತಾಡಿಲ್ಲ. ಆದ್ರೆ ಇವತ್ತು ನನಗೆ ಆಗ್ಲಿ ನಿಮ್ಗೆ ಆಗ್ಲಿ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಾವು ಸಹಿಸ್ಕೊಳ್ಳಿಕ್ ಸಾಧ್ಯ ಒಂದು ಕ್ಷಣ ಯೋಚನೆ ಮಾಡ್ತೀವಿ. ಕರ್ತನಾದ ಯೇಸು ಕ್ರಿಸ್ತನು ಅಷ್ಟು ಒಂದು ಬಾಧೆಯನ್ನು ಅನುಭವಿಸಿದಾಗ ಈ ತಾಳ್ಮೆ ಬರುವಂತ ಈ ಒಂದು ಚಿಕ್ಕ ಕಾರ್ಯವನ್ನು ನಾನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದ್ರೆ ಇನ್ನು ಯೇಸು ಕ್ರಿಸ್ತನ ಪುನರುತ್ಥಾನವನ್ನ ನೀನು ಹೇಗೆ ನಂಬಲಿಕ್ಕೆ ಸಾಧ್ಯ? ಯೇಸು ಸ್ವಾಮಿ ತೋರಿಸಿದಂತ ಆ ಪ್ರೀತಿಯನ್ನ
ಇವತ್ತು ನಾನು ನಿಮಗೆ ತೋರಿಸ್ತೇ ಹೋದ್ರೆ ಆ ಪುನರುತ್ಥಾನಕ್ಕೆ ಬೆಲೆ ಏನು ಸಿಗುವಂತದ್ದಾಗಿದೆ. ಆ ಪುನರುತ್ಥಾನದ ಬೆಲೆ ಹೇಗೆ ನಾವು ಕಂಡು ಹಿಡ್ಲಿಕ್ಕೆ ಸಾಧ್ಯ? ಯಾವಾಗ ನಾವು ಪ್ರೀತಿಯನ್ನ ತೋರಿಸ್ತೇವಲ್ಲ ಅವಾಗಲೇ ಕ್ರಿಸ್ತನ ಪುನರುತ್ಥಾನಕ್ಕೆ ಒಂದು ಬೆಲೆ ಸಿಗುವಂತದ್ದಾಗಲಿ. ಹಾಗಾದ್ರೆ ಮನುಷ್ಯನಿಗೆ 2 ಮರಣಗಳನ್ನ ನಾವು ನೋಡ್ತೇವೆ, 2 ಪುನರುತ್ಥಾನಗಳು. ಮನುಷ್ಯನಿಗೆ 2 ವಿಧವಾದಂತಹ ಪುನರುತ್ಥಾನಗಳಾಗುತ್ತೆ. ಯಾವುದಕ್ಕೆ? ಒಳ್ಳೆಯದನ್ನ ಮಾಡಿದವನಿಗೆ ಜೀವಕ್ಕಾಗಿ ಪುನರುತ್ಥಾನ, ಕೆಟ್ಟದನ್ನ ನಡೆಸಿದವನಿಗೆ ತೀರ್ಪಿಗಾಗಿ ಪುನರುತ್ಥಾನ. ಇವತ್ತು ಯೇಸು ಸ್ವಾಮಿಯನ್ನ ನೀನು ನಂಬಿದೆಯಲ್ಲ, ಬರುವಂತ ಕಷ್ಟಗಳನ್ನು ತಾಳ್ಕೊಂಡು ಆತನ ಮತ್ತೊಂದಾವಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ಬೇಕು. ಬರುವವರೆಗೂ ಆ ಪ್ರೀತಿಯನ್ನ ನಾವಿತರಿಗೆ ಸಾರಿ ಹೇಳುವಂಥದ್ದೇ ಕ್ರಿಸ್ತನ ಪುನರುತ್ಥಾನ. ಇವತ್ತು ನಾನು ಕ್ರಿಸ್ತನ 3ನೇ ದಿನದಲ್ಲಿ ನನಗೋಸ್ಕರವಾಗಿ ಆತನ ಎದ್ದಿದ್ದಾನೆ ಎಂಬುದಾಗಿ ಹೇಳ್ಬೇಕಾದ್ರೆ ನಿನ್ನಲ್ಲಿರುವಂಥದ್ದು ಆತನನ್ನು ನಂಬುವಂಥದ್ದು, ಆತನು ಪಟ್ಟಂತ ಬಾಧೆಯನ್ನು ನೆನಪು ಮಾಡಿಕೊಂಡು ನೀನು ಸಹಿಸಿಕೊಳ್ಳುವಂಥದ್ದು, ಮತ್ತೆ ಕ್ರಿಸ್ತನ ತೋರಿಸಿದಂತ ಪ್ರೀತಿಯನ್ನ ನೀನು ಇತರಕ್ಕೆ ಪ್ರೀತಿಯನ್ನ ತೋರಿಸುವುದರ ಮುಖಾಂತರವಾಗಿ ಕ್ರಿಸ್ತನ ಪುನರುತ್ಥಾನವನ್ನು ನಾವು ಅಲ್ಲಿ ಪ್ರಚುರಪಡಿಸುವಂತರಾಗಿರ್ತೇವೆ. ಹಾಗಾದ್ರೆ ಈ ದಿನ ನಾವು ಕಲಿಯುವಂಥದ್ದು ಕ್ರಿಸ್ತನ ನಿಜವಾಗ್ಲೂ ನನಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು 3ನೇ ದಿನದಲ್ಲಿ ಎದ್ದಿದ್ದಾನೆ ಎಂಬುದಾಗಿ ನಂಬುದಾದ್ರೆ ನಿನಗೆ ನಿತ್ಯ ಜೀವ. ಕ್ರಿಸ್ತನು ಮತ್ತದಾವತ್ತು ಬಂದು ನನ್ನನ್ನು ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ನೀನು ನಂಬುದಾದ್ರೆ ನಿನಗೆ ನಿತ್ಯ ಜೀವ. ಸೊ ಈ ದಿನ ಹಾಗಾಗುವಂತೆ ದೇವರು ನಮ್ಮ ಆತ್ಮಿಕ ಜೀವಿತಕ್ಕೆ ಆತನ ಆಶೀರ್ವಾದ ಮಾಡಿ. ಆಮೇಲೆ